ಕರ್ತನೇ, ನಿನ್ನ ಸನ್ನಿಧಾನದಲ್ಲಿ ಸೇರಿ ಬರುವಂಥ ಕೃಪೆಯನ್ನು ನೀನು ಅನುಗ್ರಹಿಸಿ ಕೊಟ್ಟಿದ್ದೀಯಪ್ಪ. ದೇವರೇ, ನಿನ್ನ ಸನ್ನಿಧಾನದಲ್ಲಿ ನಾವು ಆರಾಧಿಸುವಾಗ ದೇವರೇ, ನಮ್ಮನ್ನು ನೀನು ಆರಾಧನೆಗೋಸ್ಕರ ನಮ್ಮನ್ನು ನೀನು ಬಲಪಡಿಸು ಕರ್ತನೆ. ದೇವರು, ನಮ್ಮ ಮೂಲಕ ನೀನು ಮಹಿಮೆ ಹೊಂದೆಂಬುದಾಗಿ ಪ್ರಾರ್ಥಿಸ್ತೇನಪ್ಪ. ಸ್ವಾಮಿ, ಯಾರು ಈ ಸ್ಥಳದಲ್ಲಿ ಸೇರಿ ಬಂದು ನಿನ್ನನ್ನು ಆರಾಧಿಸಬೇಕು, ನಿನ್ನನ್ನು ಸ್ತುತಿಸಿ ಕೊಂಡಾಡಬೇಕು ಸ್ವಾಮಿ, ಅವರು ತಕ್ಕ ಸಮಯದಲ್ಲಿ ಬಂದು ಸೇರ್ಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸಿಕೊಡು. ದೇವರೇ, ಇಲ್ಲಿ ಬಂದಿರುವಂಥ, ಇಲ್ಲಿ ತಲೆ ತಗ್ಗಿಸಿರುವಂಥ ಪ್ರತಿಯೊಬ್ಬರನ್ನು ನೀನು ಆಶೀರ್ವಾದಿಸಿ ದೇವರೇ, ನೀನು ಬಲಪಡಿಸಿ ನಡೆಸಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಸ್ವಾಮಿ, ನೀನು ಉನ್ನತನು ಕರ್ತನೆ. ನಿನ್ನ ಅತಿಶಯವಾದಂಥ ಕಾರ್ಯಗಳನ್ನು ಈ ಸ್ಥಳದಲ್ಲಿ ನೀನು ನಡೆಸು ಸ್ವಾಮಿ. ದೇವರೇ, ವಾಕ್ಯ ಭಾಗದಲ್ಲಿಯೂ ನೀನು ಕಾರ್ಯವನ್ನು ಮಾಡು. ಎಲ್ಲವನ್ನು ನಿನ್ನ ಹತೋಟಿಗೆ ಒಪ್ಪಿಸ್ತೇನೆ. ದೇವರಿಗೆ, ನಾವು ಮಾಡಲಿಕ್ಕಿರುವಂಥ ಸ್ತುತಿ ಆರಾಧನೆಯಲ್ಲಿಯೂ ಕರ್ತನೆ ನೀನು ಮಹಿಮೆಯನ್ನು ಹೊಂದು. ನಿನ್ನ ಪರಿಶುದ್ಧಳ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಎಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ನಾವು ಜೀವ ಸ್ವರೂಪನಾದಂಥ ದೇವರನ್ನು, ಆತ ನಮ್ಮ ಜೀವಿತದಲ್ಲಿ ಮಾಡಿದಂಥ ಕಾರ್ಯವನ್ನು ನಾವು ಸ್ತುತಿಸುತ್ತಾ ನಾವು ಕೊಂಡಾಡುವ. ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಲ್ಲಿ, ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಲ್ಲಿ, ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಸ್ತೋತ್ರ ಸ್ವಾಮಿ. ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ, ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಲ್ಲಿ, ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಲ್ಲಿ, ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ, ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಪಾಪವೆಲ್ಲ ತೊಲಗಿತು, ಶಾಪವೆಲ್ಲ ನೀಗಿತು ಯೇಸುವಿನ ರಕ್ತದಿಂದ. ಪಾಪವೆಲ್ಲ ತೊಲಗಿತು, ಶಾಪವೆಲ್ಲ ನೀಗಿತು ಯೇಸುವಿನ ರಕ್ತದಿಂದ. ಕ್ರಿಸ್ತನಲ್ಲಿ ಜೀವನ, ಕೃಪೆಯ ಜೀವನ ಪರಿಶುದ್ಧ ಆತ್ಮನಿಂದ. ಕ್ರಿಸ್ತನಲ್ಲಿ ಜೀವನ, ಕೃಪೆಯ ಜೀವನ ಪರಿಶುದ್ಧ ಆತ್ಮನಿಂದ. ಕೊಂಡಾಟ ಕೊಂಡಾಟವೇ ಪ್ರತಿಯೊಬ್ಬರು ನಮ್ಮ ಕರ್ತನನ್ನೇ ದೃಷ್ಟಿಸುತ್ತ ಆತನು ಮಾಡಿದಂಥ ಕಾರ್ಯ, ಆತನು ಕೃಪೆಯಲ್ಲಿ ನಡೆಸಿದಂಥ ರೀತಿ ನಮ್ಮನ್ನು ನಾವು ಕೊಂಡಾಡುವ. ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ, ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ದೇವಾದಿ ದೇವನು ದಿನ ದಿನವೂ ತಂಗುವ ದೇವಾಲಯ ನಾನೇ. ದೇವಾದಿ ದೇವನು ದಿನ ದಿನವೂ ತಂಗುವ ದೇವಾಲಯ ನಾನೇ. ಆತ್ಮನ ಮುದ್ರೆ ನಮ್ಮ ಮೇಲೆ ಉಂಟು ಅತಿಶಯ ಅತಿಶಯವೇ. ಆತ್ಮನ ಮುದ್ರೆ ನಮ್ಮ ಮೇಲೆ ಉಂಟು ಅತಿಶಯ ಅತಿಶಯವೇ. ಕೊಂಡಾಟ ಕೊಂಡಾಟವೇ ನಮ್ಮ ಕರ್ತನ ಸನ್ನಿಧಾನದಿ, ಕೊಂಡಾಟ ಕೊಂಡಾಟವೇ ನಮ್ಮ ಕರ್ತನ ಸನ್ನಿಧಾನದಿ, ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ, ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ತುತ್ತೂರಿ ಶಬ್ದ ತುತ್ತಾದ ಸೈನ್ಯ ಬೀಸು ಬರಲಿರುವ, ತುತ್ತೂರಿ ಶಬ್ದ ತುತ್ತಾದ ಸೈನ್ಯ ಬೀಸು ಬರಲಿರುವ. ಕ್ಷಣ ಮಾತ್ರದಲ್ಲಿ ಮಾರ್ಪಾಡು ಹೊಂದಿ ಮಹಿಮೆಯ ಕಾಣುವೆವು. ಕ್ಷಣ ಮಾತ್ರದಲ್ಲಿ ಮಾರ್ಪಾಡು ಹೊಂದಿ ಮಹಿಮೆಯ ಕಾಣುವೆವು. ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನವಿಯೋ. ಹಲ್ಲೆಲೂಯಾ. ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ
ಕರ್ತನ ಸನ್ನಿಧಾನದಿ ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಓ ಸ್ತೋತ್ರ ಸ್ವಾಮಿ. ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಸರ್ವಶಕ್ತ ಯೇಸು, ಜೀವದಾನ ಯೇಸು, ಎಂದೆಂದು ಜಯ ನೀಡುವ. ಸರ್ವಶಕ್ತ ಯೇಸು, ಜೀವದಾನ ಯೇಸು, ಎಂದೆಂದು ಜಯ ನೀಡುವ. ಒಮ್ಮನಸ್ಸಿನಿಂದ ಹೊಸನ ಹಾಡಿ ಊರಿಗೆಲ್ಲ ಸಾರೋಣವ. ಒಮ್ಮನಸ್ಸಿನಿಂದ ಹೊಸನ ಹಾಡಿ ಊರಿಗೆಲ್ಲ ಸಾರೋಣವ. ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ. ಹಾಲೆಲೂಯ. ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ. ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಸರ್ವಶಕ್ತ ಯೇಸು, ಸರ್ವಶಕ್ತ ಯೇಸು, ಜೀವದಾನ ಯೇಸು, ಎಂದೆಂದು ಜಯ ನೀಡುವ. ಸರ್ವಶಕ್ತ ಯೇಸು, ಜೀವದಾನ ಯೇಸು, ಎಂದೆಂದು ಜಯ ನೀಡುವ. ಒಮ್ಮನಸ್ಸಿನಿಂದ ಹೊಸನ ಹಾಡಿ ಊರಿಗೆಲ್ಲ ಸಾರೋಣವ. ಒಮ್ಮನಸ್ಸಿನಿಂದ ಹೊಸನ ಹಾಡಿ ಊರಿಗೆಲ್ಲ ಸಾರೋಣವ. ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ. ಓ ನಿನ್ನ ಸನ್ನಿಧಾನ ಸ್ವಾಮಿ, ಅದು ಸಂತೋಷಕರವಾದಂಥದ್ದು. ನನ್ನ ಕರ್ತನ ಸನ್ನಿಧಾನದಿ ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಓ ಸ್ವಾಮಿ, ನಿನಗೆ ಸ್ತೋತ್ರ ತಂದೆ. ನಿನ್ನ ಸನ್ನಿಧಾನದಲ್ಲಿ ಪರಿಪೂರ್ಣ ಸಂತೋಷ, ಶಾಶ್ವತ ಭಾಗ್ಯವಿದೆ ಸ್ವಾಮಿ. ನಿನ್ನ ನಾವು ಕೊಂಡಾಡ್ತೇವೆ ಸ್ವಾಮಿ. ಓ ಹಾಲೆಲೂಯ. ನನ್ನ ನೋಡುವಾತನೇ, ನನ್ನ ನಡೆಸುವಾತನೇ, ನೀನೇ ಅಲ್ಲವೇ ಯೇಸುವೇ. ನನ್ನ ನೋಡುವಾತನೇ, ನನ್ನ ನಡೆಸುವಾತನೇ, ನೀನೇ ಅಲ್ಲವೇ ಯೇಸುವೇ. ಹೆಜ್ಜೆ ಹೆಜ್ಜೆಗೂ ನನ್ನ ಕಾಯುವಾತನೇ, ಎಲ್ಲವೂ ದಾಗಿಸುವಾತನೇ ಯೇಸುವೇ, ಎಲ್ಲವೂ ದಾಗಿಸುವಾತನೇ. ನನ್ನ ನೋಡುವಾತನೇ, ನನ್ನ ನಡೆಸುವಾತನೇ, ನೀನೇ ಅಲ್ಲವೇ ಯೇಸುವೇ. ಹೆಜ್ಜೆ ಹೆಜ್ಜೆಗೂ ನನ್ನ ಕಾಯುವಾತನೇ, ಎಲ್ಲವೂ ದಾಗಿಸುವಾತನೇ ಯೇಸುವೇ, ಎಲ್ಲವೂ ದಾಗಿಸುವಾತನೇ. ನೀನೇ ನನ್ನ ಕುರುಬನು, ನೀನೇ ನನ್ನ ಸಹಾಯಕ, ನೀನೇ ನನ್ನ ಆರೋಗ್ಯವಲ್ಲವೇ. ನೀನೇ ನನ್ನ ಕುರುಬನು, ನೀನೇ ನನ್ನ ಸಹಾಯಕ, ನೀನೇ ನನ್ನ ಆರೋಗ್ಯವಲ್ಲವೇ. ನೀನೇ ನನ್ನ ಜೀವವಲ್ಲವೇ ಯೇಸುವೇ, ನೀನೇ ನನ್ನ ಜೀವವಲ್ಲವೇ. ನೀನೇ ನನ್ನ ಜೀವವಲ್ಲವೇ ಯೇಸುವೇ, ನೀನೇ ನನ್ನ ಜೀವವಲ್ಲವೇ. ನನ್ನ ನೋಡುವಾತನೇ, ನನ್ನ ನಡೆಸುವಾತನೇ, ನೀನೇ ಅಲ್ಲವೇ ಯೇಸುವೇ. ಹೆಜ್ಜೆ ಹೆಜ್ಜೆಗೂ ನನ್ನ ಕಾಯುವಾತನೇ, ಎಲ್ಲವೂ ದಾಗಿಸುವಾತನೇ ಯೇಸುವೇ, ಎಲ್ಲವೂ ದಾಗಿಸುವಾತನೇ. ನೀನೇ ನನ್ನ ತಂದೆಯು, ನೀನೇ ನನ್ನ ದಾರವು, ನೀನೇ ನನ್ನ ಯಜಮಾನನಲ್ಲವೇ. ನೀನೇ ನನ್ನ ತಂದೆಯು, ನೀನೇ ನನ್ನ
ಪ್ರತಿಯೊಬ್ಬರು ನೀನೇ ಅಲ್ಲವೇ ಯೇಸುವೇ, ಹೆಜ್ಜೆ ಹೆಜ್ಜೆಗೂ ನನ್ನ ಕಾಯುವಾತನೇ, ಎಲ್ಲವದಾಗಿಸುವಾತನೇ ಯೇಸುವೇ, ಎಲ್ಲವದಾಗಿಸುವಾತನೇ. ನೀನೆ ನನ್ನ ಕುರುಬನು, ನೀನೆ ನನ್ನ ಸಹಾಯಕ, ನೀನೆ ನನ್ನ ಆರೋಗ್ಯವಲ್ಲವೇ. ಸ್ತೋತ್ರ ಸ್ವಾಮಿ. ನಮ್ಮ ಆರೋಗ್ಯ, ನಮ್ಮ ಬಲವೇ ನಿನಗೆ ಸ್ತೋತ್ರ. ನೀನೆ ನನ್ನ ಜೀವವಲ್ಲವೇ ಯೇಸುವೇ, ನೀನೆ ನನ್ನ ಜೀವವಲ್ಲವೇ, ನೀನೆ ನನ್ನ ಜೀವವಲ್ಲವೇ ಯೇಸುವೇ, ನೀನೆ ನನ್ನ ಜೀವವಲ್ಲವೇ. ನನ್ನ ನೋಡುವಾತನೇ, ನನ್ನ ನಡೆಸುವಾತನೇ, ನೀನೇ ಅಲ್ಲವೇ ಯೇಸುವೇ, ಹೆಜ್ಜೆ ಹೆಜ್ಜೆಗೂ ನನ್ನ ಕಾಯುವಾತನೇ, ಎಲ್ಲವದಾಗಿಸುವಾತನೇ ಯೇಸುವೇ, ಎಲ್ಲವದಾಗಿಸುವಾತನೇ, ಎಲ್ಲವದಾಗಿಸುವಾತನೇ ಯೇಸುವೇ, ಎಲ್ಲವದಾಗಿಸುವಾತನೇ. ಓ ಸ್ವಾಮಿ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ನೀನು ಕರ್ತನೆ ನಮ್ಮ ಯಜಮಾನನಾಗಿದ್ದುಕೊಂಡು, ನಮ್ಮ ಆಧಾರವಾಗಿದ್ದುಕೊಂಡು, ನಮ್ಮ ಬಲವಾಗಿದ್ದುಕೊಂಡು, ನಮ್ಮನ್ನು ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿ ನಡೆಸ್ತಾ ಬರುತ್ತಿರುವಂಥ ನಿನ್ನ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ಓ ನಿನ್ನ ದಯೆ, ನಿನ್ನ ಕರುಣೆ, ನಿನ್ನ ಕೃಪೆಗಳಿಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ನೀನು ಸರ್ವಶಕ್ತನಾದ ದೇವರು ಸ್ವಾಮಿ, ನೀನು ನಮ್ಮ ದೇವರು ಕರ್ತನೆ ಸ್ವಾಮಿ. ನೀನು ನಮ್ಮ ಬಲವಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಹಲ್ಲೆಲೂಯಾ. ನಿನ್ನನ್ನು ಆರಾಧಿಸ್ತೇವೆ ತಂದೆ. ನೀನು ಸರ್ವಶಕ್ತನಾದಂಥ ದೇವರು, ನೀನು ಯೆಹೋವ ನಿಸ್ಸಿಯಾದಂಥ ದೇವರು, ನೀನು ಯೆಹೋವ ರಾಫನಾದಂಥ ದೇವರು ಕರ್ತನೆ. ನೀನು ನಮ್ಮ ಜಯಧ್ವಜ ಕರ್ತನೆ, ನೀನು ನಮ್ಮ ಬಂಡೆಯು, ನೀನು ನಮ್ಮ ಕೋಟೆಯು, ದುರ್ಗವಾಗಿದೆ ಸ್ವಾಮಿ. ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ಸಕಲ
ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಹೌದು ಸ್ವಾಮಿ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್. ಓ ಹಲ್ಲೆಲೂಯಾ. ನೀ ಸರ್ವಶಕ್ತನಾದ ದೇವರು ಸ್ವಾಮಿ, ದೇವರೇ ಈಗ ನಾವು ಹೊಗಳ್ತೇವಪ್ಪ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ. ಸರ್ವಶಕ್ತ ದೇವರೇ ನಿನ್ನ ಸ್ತುತಿಸುವೆನು, ನಮಿಸುವೆನು, ನಮಿಸುವೆನು. ನಿನ್ನ ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು. ನಿನ್ನಿಂದ ಸಾಧ್ಯವು ಒಂದು ಇಲ್ಲ. 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 ಸ್ತೋತ್ರ ಸ್ತೋತ್ರ ತಂದೆ. ಓ ನಿನ್ನ ನಾವು ಸ್ತುತಿಸ್ತೇವಪ್ಪ, ನಿನ್ನ ನಾವು ಹೊಗಳ್ತೇವೆ ತಂದೆ. ನೀನು ಸರ್ವಶಕ್ತನಾದಂಥ ದೇವರು, ನೀನು ಆರಾಧನೆಗೆ ನಾಯಕನಾದಂಥ ದೇವರು ಸ್ವಾಮಿ. ಓ ಹಲ್ಲೆಲೂಯಾ, ಓ ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ಆರಾಧನೆಗೆ ನಾಯಕನೇ ನಿನ್ನನ್ನೇ ಆರಾಧಿಸುವೆ. ಅಭಿಷೇಕವ ಮಾಡುವವನೇ ನಿನ್ನನ್ನೇ ಆರಾಧಿಸುವೆ. ಹೌದು ಸ್ವಾಮಿ. ಆರಾಧನೆಗೆ ನಾಯಕನೇ ನಿನ್ನನ್ನೇ ಆರಾಧಿಸುವೆ.
ಪ್ರಭು ಯೇಸುವೇ ನಿನ್ನನ್ನೇ ಆರಾಧಿಸುವೆ. ಹಲ್ಲೆಲೂಯಾ 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 ಆಮೆನ್. ಹಲ್ಲೆಲೂಯಾ 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 ಆಮೆನ್. ಹಲ್ಲೆಲೂಯಾ 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 ಆಮೆನ್. ಹಲ್ಲೆಲೂಯಾ 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 ಆಮೆನ್. ಅಲ್ಫವು ನೀನೇ ಒಮೆಗವು ನೀನೇ ನಿನ್ನನ್ನೇ ಆರಾಧಿಸುವೆ. ಖೇಡ್ಯವು ನೀನೇ ಗುರಾಣಿಯು ನೀನೇ ನಿನ್ನನ್ನೇ ಆರಾಧಿಸುವೆ. ಅಲ್ಫವು ನೀನೇ ಒಮೆಗವು ನೀನೇ ನಿನ್ನನ್ನೇ ಆರಾಧಿಸುವೆ. ಹೌದು ಸ್ವಾಮಿ. ಖೇಡ್ಯವು ನೀನೇ ಗುರಾಣಿಯು ನೀನೇ ನಿನ್ನನ್ನೇ ಆರಾಧಿಸುವೆ. ಪ್ರಭು ಯೇಸುವೇ ನಿನ್ನನ್ನೇ ಆರಾಧಿಸುವೆ. ಪ್ರಭು ಯೇಸುವೇ ನಿನ್ನನ್ನೇ ಆರಾಧಿಸುವೆ. ಹಲ್ಲೆಲೂಯಾ 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 ಆಮೆನ್. ಹಲ್ಲೆಲೂಯಾ ನಾವೆಲ್ಲರೂ ನಮ್ಮ ದೇವರನ್ನು ಒಂದು ಘನಪಡಿಸುವ. ಹಲ್ಲೆಲೂಯಾ 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 ಆಮೆನ್. ಹಲ್ಲೆಲೂಯಾ 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 ಆಮೆನ್. ಆದಿಯು ನೀನೇ ಅಂತ್ಯವು ನೀನೇ ನಿನ್ನನ್ನೇ ಆರಾಧಿಸುವೆ. ಹೌದು ಸ್ವಾಮಿ. ಕುರುಬನು ನೀನೇ ರಕ್ಷಕ ನೀನೇ ನಿನ್ನನ್ನೇ ಆರಾಧಿಸುವೆ. ಆದಿಯು ನೀನೇ ಅಂತ್ಯವು ನೀನೇ ನಿನ್ನನ್ನೇ ಆರಾಧಿಸುವೆ. ಕುರುಬನು ನೀನೇ ರಕ್ಷಕ ನೀನೇ ನಿನ್ನನ್ನೇ ಆರಾಧಿಸುವೆ. ಪ್ರಭು ಯೇಸುವೇ ನಿನ್ನನ್ನೇ ಆರಾಧಿಸುವೆ. ಪ್ರಭು ಯೇಸುವೇ ನಿನ್ನನ್ನೇ ಆರಾಧಿಸುವೆ. ಹಲ್ಲೆಲೂಯಾ 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 ಆಮೆನ್. ಹಲ್ಲೆಲೂಯಾ ನಿನಗೆ ಮಹಿಮೆ ಸ್ವಾಮಿ, ನಿನಗೆ ಘನತೆ ಸ್ವಾಮಿ. ನೀನೊಬ್ಬನೇ ಆರಾಧನೆಗೆ ಯೋಗ್ಯನಾದಂಥ ದೇವರು ಸ್ವಾಮಿ. ಹಲ್ಲೆಲೂಯಾ 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 ಆಮೆನ್. ಹಲ್ಲೆಲೂಯಾ 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 ಆಮೆನ್. ಹಲ್ಲೆಲೂಯಾ 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 ಸ್ತೋತ್ರ ಸ್ವಾಮಿ, ನಿನಗೆ ಘನತೆ ಸ್ವಾಮಿ. ನಿನಗೆ ನಾವು ಗೌರವವನ್ನು ಸಲ್ಲಿಸ್ತೇವಪ್ಪ. ನಾವು ಪ್ರತಿಯೊಬ್ಬರು ನಮಗೆ ಆಗುವ ರೀತಿಯಲ್ಲಿ ನಮ್ಮ ದೇವರಿಗೆ ನಾವು ಘನತೆಯನ್ನು ಸಲ್ಲಿಸುವ. ಹಲ್ಲೆಲೂಯಾ
ಸರ್ವಶಕ್ತನಾದಂಥ ದೇವರು ಸ್ವಾಮಿ. ನೀನು ನಿನ್ನೆ ಈ ಹೊತ್ತು ನಿತ್ಯ ನಿರಂತರವು ಏಕ ರೀತಿಯಾಗಿರುವಂಥ ದೇವರು ಸ್ವಾಮಿ. ನಿನಗೆ ಸಮಾನರು ಯಾರೂ ಇಲ್ಲ ತಂದೆ, ನಿನಗೆ ಸಮಾನರು ಯಾರೂ ಇಲ್ಲ ಸ್ವಾಮಿ. ಅದು ನಾವು ಸಭೆ ಸೇರಿ ನಿನ್ನ ನಾಮವನ್ನು ನಾವು ಘನಪಡಿಸ್ತಾ ಇದ್ದೇವೆ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಸಕಲವನ್ನು ಸೃಷ್ಟಿಸಿ ಸಕಲವನ್ನು ನಿನ್ನ ಮಕ್ಕಳಿಗಾಗಿ ದಯಪಾಲಿಸಿ ಎಲ್ಲವನ್ನು ಒಳ್ಳೆಯದನ್ನಾಗಿ ಮಾಡಿದ ದೇವರು, ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಕರುಣಿಸಿ ನಡೆಸ್ತಾ ಬರುವಂಥ ದೇವರು. ಸಮಸ್ತವು ಸ್ವಾಮಿ. ನಾವೆಲ್ಲರೂ ಒಟ್ಟಾಗಿ ನಮ್ಮ ದೇವರನ್ನು ಘನಪಡಿಸುವ ದೇವರೇ, ಮಗನಾದ ದೇವರೇ, ಪವಿತ್ರಾತ್ಮನಾದಂಥ ದೇವರೇ, ಎಲ್ಲ ಆರಾಧನೆಯನ್ನು ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಸಮರ್ಪಿಸ್ತೇವಪ್ಪ. ನಿನಗೆ ಸ್ತೋತ್ರವಾಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೆನ್. Hallelujah. Praise God. ಹೇಬೇಲನ ಕಾಣಿಕೆಯನ್ನು ದೇವರು ಮೆಚ್ಚಿಕೊಂಡ್ರು. ಆಮೇನ್. ಯಾಕೆ ಮೆಚ್ಚಿಕೊಂಡ್ರು? ಅವನು ಅದನ್ನು ನಂಬಿಕೆಯಿಂದ ದೇವರಿಗೆ ಸಮರ್ಪಿಸಿದ. ಪ್ರೈಸ್ ಗಾಡ್. ಇವತ್ತು ನಾವು ದೇವರನ್ನು ಆರಾಧನೆ ಮಾಡಿದ್ವಿ. ನಂಬಿಕೆಯಿಂದ ಆರಾಧನೆ ಮಾಡಿದವರು ಎಲ್ಲರೂ ಕೂಡ ಜೋರಾಗಿ ನಮ್ಮ ದೇವರಿಗೆ ಚಪ್ಪಾಳೆ ತಟ್ಟಿ. ಪ್ರೈಸ್ ಗಾಡ್. ನಾವು ವಾಕ್ಯ ಭಾಗಕ್ಕೆ ಹೋಗೋಣ. ಮೊದಲು ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ವಾಮಿ ತಂದೆ, ನಿಮಗೆ ಸ್ತೋತ್ರ. ನಮ್ಮ ರಕ್ಷಕನೇ ಯೇಸುವೆ ನಿಮಗೆ ಸ್ತೋತ್ರ. ನಮ್ಮೊಳಗಿರುವ ಆತನೇ ಪರಿಶುದ್ಧಾತ್ಮನೇ ಸ್ತೋತ್ರ. ನಮ್ಮನ್ನು ನಡೆಸುವ ಆತನೇ ನಿಮಗೆ ಸ್ತೋತ್ರ. ತ್ರೈಕ ದೇವರೇ ಸ್ತೋತ್ರ. ಒಳ್ಳೆಯ ದೇವರೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಹೌದು ಸ್ವಾಮಿ ಕರ್ತನೆ, ಈ ಒಂದು ಪರಿಶುದ್ಧ ದಿನದಲ್ಲಿ ಕರ್ತನೆ, ನಿಮ್ಮ ಆಲದಲ್ಲಿ ನಾವು ಸೇರಿ ಬರಲಿಕ್ಕಾಗುವಂತೆ, ನಿಮ್ಮನ್ನು ಆರಾಧನೆ ಮಾಡುವಂತೆ ನೀವು ನಮಗೆ ಕೊಟ್ಟಂಥ ಕೃಪೆಗಾಗಿ ನಾವು ನಿಮ್ಮನ್ನು ಕೊಂಡಾಡ್ತಿದ್ದೇವೆ. ಹೌದು ಸ್ವಾಮಿ ಕರ್ತನೆ, ನಮ್ಮನ್ನಾದರೂ ಕರ್ತನೆ ನೀವು ಲೋಕದೊಳಗಿಂದ ಆರಿಸಿಕೊಂಡು ನಿಮ್ಮ ಮಗನ ಮೂಲಕ ಕರ್ತನೆ ನಿಮಗೆ ಮಕ್ಕಳನ್ನಾಗಿ ಮಾಡಿಕೊಂಡು ದೇವರೇ ಅಪ್ಪ, ನಿಮಗೆ ಯೋಗ್ಯರಾಗಿ ನಾವು ಜೀವಿಸೋದಕ್ಕೋಸ್ಕರ ಅಪ್ಪ ನಮ್ಮನ್ನು ಒಂದು ಆಲಯದಲ್ಲಿ ಸೇರಿಸಿದ್ದೀರಿ ಸ್ವಾಮಿ ಕರ್ತನೆ. ಅಪ್ಪ, ಈ ಆಲಯದಲ್ಲಿ ನಾವು ಸೇರಿ ಬಂದಿರುವಂಥ ನಾವು ಕರ್ತನೆ ನಿನ್ನನ್ನು ಆರಾಧಿಸುವಾಗ, ನಿನ್ನನ್ನು ಮಹಿಮೆ ಪಡಿಸುವಾಗ ಅಪ್ಪ ನಾವು ನಂಬ್ತೇವೆ ಸ್ವಾಮಿ ಕರ್ತನೆ. ನಮ್ಮ ಆರಾಧನೆ ಸ್ವೀಕರಿಸೋಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಸ್ವಾಮಿ. ಈಗಲೂ ಕೂಡ ಕರ್ತನೆ ಅಪ್ಪ, ನಾವು ವಾಕ್ಯ ಭಾಗ್ಯಕ್ಕೆ ಹೋಗೋಗಲೂ ಕೂಡ ಕರ್ತನೆ ನನ್ನ ನಿಮ್ಮ ಕೃಪಾ ಹಸ್ತಕ್ಕೆ ಒಪ್ಪಿಸ್ಕೊಡ್ತಿದ್ದೇವೆ. ಹೌದು ಸ್ವಾಮಿ ಕರ್ತನೆ ಅಪ್ಪ, ಇಲ್ಲಿ ಮಾತನಾಡುವ ನಾನಲ್ಲ ಸ್ವಾಮಿ, ನೀವು ಮಾತನಾಡಬೇಕಾ ಬಿಡ್ತಿದ್ದೇವ್ರಿ. ನನ್ನನ್ನು ಮರೆ ಮಾಡಿ ನೀವು ಮಾತನಾಡಬೇಕಾ ಬಿಡ್ತಿದ್ದೇವ್ರಿ. ಯಾಕಂದರೆ ಕರ್ತನೆ ವಾಕ್ಯಗಳು ನಿಮ್ಮ ಸ್ವಾಮಿ, ವಾಕ್ಯದ ಕರ್ತನೆ ನೀವು ಸ್ವಾಮಿ. ಅದರ ಅಂತರಾರ್ಥಗಳು ಗೂಢಾರ್ಥಗಳು ಎಲ್ಲವೂ ತಿಳಿದಂಥ ದೇವರು ನೀವು ಸ್ವಾಮಿ ಕರ್ತನೆ. ಅಪ್ಪ, ಅದು ನೀವು ನನಗೆ ಏನನ್ನು ತಿಳಿಯಪಡಿಸ್ತೀರೋ ಕರ್ತನೆ ಅದನ್ನೇ ಮಾತನಾಡಲಿಕ್ಕಾಗುವಂಥ ಸಹಾಯ ಮಾಡಿ ನಡೆಸು. ನಾವೆಲ್ಲರೂ ಕೂಡ ನಮ್ಮ ಜೀವಿತದಲ್ಲಿ ಕರ್ತನೆ ಒಂದು ಬಲವಾದ ಒಂದು ಕರ್ತನೆ ಅಪ್ಪ
ನಂಬಿಕೆಯಲ್ಲಿ ನಾವು ಕಟ್ಟಲ್ಪಡುವಂತೆ ಕರ್ತನೆ ನಿಮಗೆ ಯೋಗ್ಯರಾಗಿ ನಾವು ಜೀವಿಸೋಕ್ಕಾಗಿ ನಮಗೆ ಸಹಾಯ ಮಾಡಿ ನಡೆಸ್ಕೊಳ್ಬೇಕಾಗ್ಬಿಡ್ತಿದ್ದೇವೆ. ವಾಕ್ಯ ಮೂಲಕ ನಮ್ಮ ಸಂಗಡ ಮಾತನಾಡಿ ಸ್ವಾಮಿ ಕರ್ತನೆ. ಈಗ ಸ್ವಾಮಿ ಕರ್ತನೆ ಅಪ್ಪ ವಾಕ್ಯವನ್ನು ಕರ್ತನೆ ನಿಮ್ಮ ಮುಂದೆ ಇಡ್ತಿದ್ದೇವೆ ದೇವರೇ. ಅಪ್ಪ ನನ್ನನ್ನು ನಿಮ್ಮ ಮುಂದೆ ಇಡ್ತಿದ್ದೇವೆ ದೇವರೇ. ಕರ್ತನೆ ನಮ್ಮನ್ನು ಕರುಣಿಸು, ಆಚರಿಸು. ಇಲ್ಲಿ ಸರಿ ಬಂದು ಪ್ರತಿಯೊಬ್ಬೊಬ್ಬರನ್ನು ಆಚರಿಸು. ಘನಮಾನ ಮಹಿಮೆ ಸ್ತೋತ್ರಗಳು ನಿಮಗೆ ಸಮರ್ಪಿಸ್ತೇವೆ. ಪ್ರಾರ್ಥನೆ ನಮ್ಮ ಪ್ರಭು ನಿಮ್ಮ ಕುಮಾರನು ನಮ್ಮ ರಕ್ಷಕನು ಒಡೆಯನೂ ಆದ ಯೇಸು ಕ್ರಿಸ್ತನ ಪರಿಶುದ್ಧವಾದ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯೇ, ಆಮೆನ್. ಪ್ರೈಸ್ ಗಾಡ್. ಹಲ್ಲೆಲೂಯಾ. ನಾವು ಎರಡನೇ ಸಮುವೇಲ ಸೆಕೆಂಡ್ ಬುಕ್ ಆಫ್ ಸಾಮುವೇಲ್ 3ನೇ ಅಧ್ಯಾಯ 1ನೇ ವಚನವನ್ನು ನಾವು ನೋಡಿಕೊಂಡು ನಮ್ಮ ಮುಂದಿನ ಭಾಗಕ್ಕೆ ಹೋಗೋಣ. ಸೆಕೆಂಡ್ ಬುಕ್ ಆಫ್ ಸಾಮುವೇಲ್ ಚಾಪ್ಟರ್ 3 ವರ್ಸ್ 1. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಇಲ್ಲಿ 2 ವ್ಯಕ್ತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಪ್ರೈಸ್ ಗಾಡ್. ಇಲ್ಲಿ 2 ವ್ಯಕ್ತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಆ ವ್ಯಕ್ತಿಗಳು ಯಾರಂದರೆ ದೇವರಲ್ಲಿ ಸೂಚಿಸಲ್ಪಟ್ಟು, ಒಬ್ಬನೇ ದೇವರಿಂದ ಸೂಚಿಸಲ್ಪಟ್ಟು, ಒಬ್ಬನೇ ಪ್ರವಾದಿಯ ಮೂಲಕ ಅಭಿಷೇಕಿಸಲ್ಪಟ್ಟು ಅರಸರಾದಂಥ 2 ವ್ಯಕ್ತಿಗಳು. ಆದರೆ ಇಲ್ಲೊಂದು ವಿಪರ್ಯಾಸ ಏನಂದರೆ ಆ 2 ವ್ಯಕ್ತಿಗಳಿಗೆ ಯುದ್ಧ ನಡೆದಿತ್ತು. ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡುವಂಥ ವಿಷಯ ಏನೆಂದರೆ ಬಹು ದಿವಸಗಳವರೆಗೆ, ಎಷ್ಟು ಸಮಯ ಅಂತ ಹೇಳಿಲ್ಲ, ಬಹು ದಿವಸಗಳವರೆಗೆ ಅಂತ ಬಿಟ್ಟು ಹೇಳ್ತೇವೆ. ಸೌಲನ ವಂಶದವರೆಗೂ ದಾವೀದನ ವಂಶದವರೆಗೂ ಯುದ್ಧ ನಡೆದಿತ್ತು. ದಾವೀದನು ಬಲಗೊಳ್ಳುತ್ತಾ ಬಂದನು, ಸೌಲನ ವಂಶವು ದುರ್ಬಲವಾಗುತ್ತಾ ಬಂದಿತು. ಪ್ರೈಸ್ ಗಾಡ್. ಈಗ ತಾನು ಹೇಳಿದೆ, ಇಬ್ಬರು ಕೂಡ ಒಬ್ಬನೇ ದೇವರಿಂದ ಸೂಚಿಸಲ್ಪಟ್ಟು ಒಬ್ಬನೇ ಪ್ರವಾದಿಯಿಂದ ಅಭಿಷೇಕಿಸಲ್ಪಟ್ಟಂಥ 2 ವ್ಯಕ್ತಿಗಳು, ಸೌಲ ಮತ್ತು ದಾವೀದ. ಈಗ ಅವರಿಬ್ಬರ ಮಧ್ಯೆ ಯುದ್ಧ ನಡೆದಿತ್ತು. ಇದೇ ನಾವು ನೋಡುವಂಥ ಸಂಗತಿ ಏನಂದರೆ, ಇದರ ಒಬ್ಬನು ಬಲಗೊಳ್ಳುತ್ತಾ ಬಂದನು, ಇನ್ನೊಬ್ಬನು ದುರ್ಬಲನಾಗ್ತಾ ಬಂದಂತ ಬಿಟ್ಟು ನಾವು ನೋಡ್ತೇವೆ. ಹಲ್ಲೆಲೂಯಾ. ನಾವು ಅವರನ್ನು ಯಾಕಾಗಿ ಹಾಗಾಗ್ತದೆ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ನಾವು ಸ್ಟಡಿ ಮಾಡಲಿಕ್ಕೆ ಹೋಗೋಣ. ಯಾಕಂದರೆ ಮನುಷ್ಯರಾಗಿರುತ್ತೆ, ನಮಗೆ ಕೂಡ ಏನಿರ್ತದೆ, ಯುದ್ಧಗಳಿದೆ. ಪ್ರೈಸ್ ಗಾಡ್. ನಾವು ಪ್ರತಿ ದಿವಸ ಕೂಡ ಒಂದಲ್ಲ ಒಂದು ರೀತಿ ಯುದ್ಧ ಮಾಡುವವರೇ. ಹಲ್ಲೆಲೂಯಾ. ನಾವು ಕೂಡ ಪ್ರತಿ ದಿವಸವೂ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಯುದ್ಧ ಮಾಡುವವರೇ. ಆದರೆ ನಾವು ಯಾವ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು ಅನ್ನೋದನ್ನು ನಮಗೆ ಇಲ್ಲಿ ಈ ಕೆಲವು ವಾಕ್ಯ ಭಾಗಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ನಂಬ್ತೇನೆ. ನನಗೆ ಹಿಂದಿನಿಂದ ಕೆಲವು ಸಂಗತಿಗಳನ್ನು ಇದಾಗ್ತಾ ಇರ್ತಿತ್ತು. ಕೆಲವೊಮ್ಮೆ ನನಗೆ ಈ 2 ಅನ್ನೋ ವಿಷಯಗಳು ಭಾಳ ನನಗೆ ಟಚ್ ಆಗ್ತದೆ. ನಾನು ಮೊದಲನೇದಾಗಿ ಒಂದು ಸಂದೇಶ ಮಾಡಿದೆ. ಅದು 2 ಬೆಟ್ಟಗಳು, ಸೀನಾಯಿ ಬೆಟ್ಟ ಮತ್ತು ಕಲ್ವಾರಿ ಬೆಟ್ಟ. ಆಮೇಲೆ ನಂತರ ಅದರಲ್ಲಿ 2 ಮರಗಳು, ಏದೇನು ತೋಟದಲ್ಲಿದ್ದಂಥ 2 ಮರಗಳು. ಆಮೇಲೆ 2 ಕಾಣಿಕೆಗಳು, 2 ಪ್ರಾರ್ಥನೆಗಳು, 2 ಉಪವಾಸ ಪ್ರಾರ್ಥನೆಗಳು. ಹೀಗೆ 2 ವಿಷಯ ಯಾಕೆಂತ ಗೊತ್ತಿಲ್ಲ. 2 ಅಂತ ನನಗೆ ಸಂಗತಿ ಕಂಡ ಕೂಡಲೇ ನನಗೆ ಅದು ಹೆಚ್ಚು ಆಳಕ್ಕೆ ಹೋಗಬೇಕಂತ ಅನ್ನಿಸ್ತದೆ. ಇಲ್ಲಿ ನಾವು ನೋಡ್ತೇವೆ, ಇಲ್ಲಿ 2 ಅರಸರನ್ನು ನಾವು ನೋಡ್ತಾ ಇದ್ದೇವೆ, ಸೌಲನು ಮತ್ತು ದಾವೀದನು. 2 ಕೂಡ ಅಭಿಷೇಕಿಸಲ್ಪಟ್ಟಂಥ ಅರಸರುಗಳೇ. ಆದರೆ ಇವರ ಮಧ್ಯೆ ಯುದ್ಧ ನಡೆದಾಗ ಒಬ್ಬನು ಬಲಗೊಳ್ಳುತ್ತಾ ಬಂದನು, ಇನ್ನೊಬ್ಬನು ದುರ್ಬಲನಾಗ್ತಾ ಬಂದನು ಅಂತ ಬಿಟ್ಟು ನಾವು ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಹಾಗಾದರೆ ಯಾಕೆ ಈ ಸಂಗತಿಗಳು ನಡೆಯಿತು ಅನ್ನೋದನ್ನು ನಾವು ಸ್ಟಡಿ ಮಾಡಬೇಕಾಗ್ತದೆ. ಯಾಕಂದರೆ ನಮ್ಮ ಜೀವಿತದಲ್ಲಿ ಕೂಡ ನಾನು ಈಗಾಗಲೇ ಹೇಳಿದೆ, ನಮ್ಮ ಜೀವಿತದಲ್ಲಿ ಕೂಡ ಕೆಲವು ಯುದ್ಧಗಳು ಇರ್ತದೆ, ಒಂದಲ್ಲ ಒಂದು ರೀತಿಯ ಹೋರಾಟಗಳು ಇರ್ತವೆ. ಆದರೆ ನಾವು ಯಾವುದನ್ನು ಹಿಡ್ಕೊಂಡು ಹೋಗೋದ್ರಿಂದಾಗಿ ನಾವು ಏನನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಉಂಟು ಅಂತ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಉಂಟು ಪ್ರಿಯರೇ.
ಮೊದಲನೇದಾಗಿ 1 ಸಮುವೇಲ 13ನೇ ಅಧ್ಯಾಯ 8ರಿಂದ 13. ಫಸ್ಟ್ ಸ್ಯಾಮುಯಲ್ ಚಾಪ್ಟರ್ 13 8 to 13. ಸೌಲನು ಸಮುವೇಲನ ಆಜ್ಞೆಯಂತೆ ಗಿಲ್ಗಾಲಿನಲ್ಲೇ 7 ದಿವಸ ಇದ್ದರೂ ಸಮುವೇಲನು ಬರಲಿಲ್ಲ. ಅಷ್ಟರಲ್ಲಿ ಜನರು ಚದರಿ ಹೋದರು. ಆಗ ಸೌಲನು ಜನರಿಂದ ಸರ್ವಾಂಗ ಹೋಮಕ್ಕೂ ಸಮಾಧಾನ ಯಜ್ಞಕ್ಕೂ ಬೇಕಾದದನ್ನು ತರಿಸಿ ಸರ್ವಾಂಗ ಹೋಮವನ್ನು ಅರ್ಪಿಸಿದನು. ಅದು ತೀರುವಷ್ಟರಲ್ಲೇ ಸಮುವೇಲನು ಬಂದನು. ಸೌಲನು ಅವನನ್ನು ವಂದಿಸುವುದಕ್ಕೋಸ್ಕರ ಎದುರಿಗೆ ಹೋಗಲು ಸಮುವೇಲನು ಅವನನ್ನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು ಅವನು, ಜನರು ಚದರಿ ಹೋಗುವುದನ್ನು, ನೀನು ನಿಯಮಿತ ಕಾಲದಲ್ಲಿ ಬಾರದಿರುವುದನ್ನು ಫಿಲಿಷ್ಟಿಯರು ಮಿಕ್ಮಾಷಿನಲ್ಲಿ ನಮಗೆ ವಿರೋಧವಾಗಿ ಕೂಡಿಕೊಂಡಿರುವುದನ್ನು ನೋಡಿ, ನಾನು ಯೆಹೋವನಿಗೆ ಶಾಂತ್ಯಾರ್ಪಣೆಯನ್ನು ಸಲ್ಲಿಸುವುದಕ್ಕಿಂತ ಮೊದಲೇ ಫಿಲಿಷ್ಟಿಯರು ಗಿಲ್ಗಾಲಿಗೆ ಬಂದು ನನ್ನ ಮೇಲೆ ಬಿದ್ದಾರೆಂದು ಭಯಪಟ್ಟು ಸರ್ವಾಂಗ ಹೋಮವನ್ನು ಸಮರ್ಪಿಸುವುದಕ್ಕೆ ಮುಂಗೊಂಡೆನು ಅಂದನು. ಆಗ ಸಮುವೇಲನು, ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡಿದೆ. ನೀನು ನಿನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಕೈಕೊಂಡಿದ್ದರೆ ಆತನು ನಿನ್ನ ರಾಜ್ಯವನ್ನು ಇಸ್ರಾಯೇಲರಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸುತ್ತಿದ್ದನು. ಸಾಕು. ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತೇವೆ, ಸಮುವೇಲನು ಅವನಿಗೆ ಹೇಳಿ ಹೋಗಿರ್ತಾನೆ, ನಾನು ಬರುವ ತನಕ ತಡಿ ಅಂತ ಹೇಳ್ಬಿಟ್ಟು. ಆದರೆ ಅರಸನಾಗಿದ್ದಂಥ ಸೌಲನು ಏನು ಮಾಡ್ತಾನಂದರೆ, ಅವನು ಸಮುವೇಲನು ಬರದೇ ಇರುವುದನ್ನು ನೋಡಿ, ಫಿಲಿಷ್ಟಿಯರು ಹತ್ತಿರ ಬರ್ತಿರೋದನ್ನು ನೋಡಿ ಅವನೇನು ಮಾಡ್ತಾನಂದರೆ ತಾನೇ ಯಜ್ಞವನ್ನು ಸಮರ್ಪಿಸೋದಕ್ಕೆ ಮುಂದೆ ಹೋಗ್ತಾನೆ. ಇದು ದೇವರ ದೃಷ್ಟಿಯಲ್ಲಿ ಕೆಟ್ಟದಾಗಿತ್ತು. ಅವನು ವಿಧೇಯನಾಗಲಿಲ್ಲ ಅಂತ ನಾವು ನೋಡ್ತೇವೆ. ಪ್ರೈಸ್ ಗಾಡ್. ಅವನು ವಿಧೇಯನಾಗಲಿಲ್ಲ ಅನ್ನೋದನ್ನು ನಾವು ನೋಡ್ತೇವೆ. ಅವನ ಈ ಅವಿಧೇಯತೆಯು ಅವನಿಗೆ ಬಂದಂಥ ಮೊದಲನೇ ಒಂದು ತಪ್ಪು. ಇನ್ನೊಂದು ಸೈಡಲ್ಲಿ ನೋಡೋಣ. 1ನೇ ಅರಸರು 3ನೇ ಅಧ್ಯಾಯ 14ನೇ ವಚನ. ನೀನು ನಿನ್ನ ತಂದೆಯಾದ ದಾವೀದನಂತೆ ನನ್ನ ಮಾರ್ಗದಲ್ಲಿ ನಡೆದು ನನ್ನ ಆಜ್ಞಾವಿಧಿಗಳನ್ನು ಕೈಕೊಳ್ಳುವುದಾದರೆ ನಿನ್ನ ಆಯುಷ್ಯವನ್ನು ಹೆಚ್ಚಿಸುವೆನೂ ಅಂದನು. ಇದು ದೇವರು ಯಾರಿಗೆ ಹೇಳಿದ್ದು? ಸೊಲೊಮೋನನಿಗೆ ಹೇಳಿದ್ದು. ಸೊಲೊಮೋನನಿಗೆ ದೇವರು ದಾವೀದನ ವಿಷಯವಾಗಿ ಒಂದು ಸಾಕ್ಷ್ಯ ಹೇಳ್ತಾ ಇದ್ದಾರೆ. ನಿನ್ನ ತಂದೆಯಾದ ದಾವೀದನಂತೆ ನೀನು ಕೂಡ ನನ್ನ ಆಜ್ಞಾವಿಧಿಗಳನ್ನು ಕೈಕೊಂಡು ನಡೆಯುವುದಾದರೆ. ಪ್ರೈಸ್ ಗಾಡ್. ಅಂದರೆ ಇಲ್ಲಿ ದಾವೀದನು ಎಷ್ಟು ವಿಧೇಯನಾಗಿದ್ದಾನೋ ಅಂತ ಬಿಟ್ಟು ನಾವು ನೋಡ್ತೇವೆ ಪ್ರಿಯರೇ. ಮತ್ತು ಇನ್ನೊಂದು ವಚನ ನೋಡ್ತೇವೆ, 9ನೇ ಅಧ್ಯಾಯ 4ನೇ ವಚನ. ಅದರಲ್ಲಿ 1ನೇ ಅರಸರು. ನೀನು ನಿನ್ನ ತಂದೆಯಾದ ದಾವೀದನಂತೆ ಪೂರ್ಣ ಮನಸ್ಸಿನಿಂದಲೂ ಯಥಾರ್ಥ ಚಿತ್ತದಿಂದಲೂ ನನಗೆ ನಡೆದುಕೊಂಡು ನನ್ನ ಆಜ್ಞಾವಿಧಿ ನ್ಯಾಯಗಳನ್ನು ಕೈಕೊಳ್ಳುತ್ತಾ ಬರುವುದಾದರೆ ಇಸ್ರಾಯೇಲರಲ್ಲಿ ನಿನ್ನ ಸಿಂಹಾಸನವನ್ನು ಸದಾ ಸ್ಥಿರಪಡಿಸುವೆನು. ಪ್ರೈಸ್ ಗಾಡ್. ಇದು ದೇವರು ಇನ್ನೊಂದು ಅವನಿಗೆ ವಾಗ್ದಾನವನ್ನು ಕೂಡ ಮಾಡ್ತಿದ್ದಾರೆ. ಏನಂದರೆ, ನೀನು ದಾವೀದನಂತೆ ನನ್ನ ಆಜ್ಞಾವಿಧಿಗಳನ್ನು ಕೈಕೊಂಡು ನಡೆಯುವುದಾದರೆ ನಾನು ನಿನ್ನ ಸಿಂಹಾಸನ ಸ್ಥಿರಪಡಿಸ್ತೇನೆ ಎಂಬುದಾಗಿ ದೇವರಲ್ಲಿ ವಾಗ್ದಾನ ಮಾಡೋದನ್ನು ನಾವು ನೋಡ್ತೇವೆ ಪ್ರಿಯರೇ. ಅಂದರೆ ಇದೆಲ್ಲದರೂ ನಾವು ನೋಡುವಂಥದ್ದು ಏನಂದರೆ, ದೇವರಿಗೆ ವಿಧೇಯತೆಯು ಬಹಳ ಮೆಚ್ಚಿನದಾಗಿತ್ತು. ನಾವು ದೇವರೇ ಮೆಚ್ಚಿಸೋದಕ್ಕೆ ವಿಧೇಯತೆ ಮೂಲಕವೇ ಸಾಧ್ಯ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಸೌಲನು ಯಾಕೆ ತಪ್ಪಿ ಹೋದಂದರೆ, ಅವನು ದೇವರಿಗೆ ವಿಧೇಯನಾಗಲಿಲ್ಲ. ಅವನು ಎಲ್ಲಿ ವಿಧೇಯತೆಯನ್ನು ತೋರಿಸಬೇಕಾಗಿತ್ತೋ ಅದನ್ನು ಬಿಟ್ಟು ಅವನು ತನ್ನ ಆಲೋಚನೆ ಪ್ರಕಾರ ನಡ್ಕೊಂಡು ಅಂತ ಬಿಟ್ಟು ನಾವು ನೋಡ್ತೇವೆ. ಪ್ರೈಸ್ ಗಾಡ್. ಆದರೆ ದಾವೀದನಾದರೂ ದೇವರಿಗೆ ಯಾವಾಗಲೂ ವಿಧೇಯನಾಗಿ ನಡೆದರಿಂದಾಗಿ ಅವನೊಂದು ದೇವರ ಮಟ್ಟಿಗೆ ಅವನ ಸಾಕ್ಷಿಯಾಗಿ ಇರುವುದನ್ನು ನಾವು ನೋಡ್ತೇವೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಹಾಗೆಯೇ ಇನ್ನೊಂದು ವಿಷಯ ನಾವು ನೋಡ್ತೇವೆ ಅಂದರೆ, ಈಗ ನಾವು ಓದಿದ ಭಾಗದಲ್ಲಿ, ಈಗ ಮೊದಲು ಓದಿದ್ರಲ್ಲಿ 1 ಸಮುವೇಲ 13:8-12 ಅಲ್ಲಿ ಸಮುವೇಲ 11ನೇ ವಚನ ನೋಡ್ತೇವೆ. ಸಮುವೇಲ ಅವನು ಇದನ್ನು ನೀನು ಮಾಡಿದೆ ಎಂದು
ಕೇಳಲು ಅವನು, ಜನರು ಚದರಿ ಹೋಗುವುದಕ್ಕೂ ನೀನು ನಿಯಮಿತ ಕಾಲದಲ್ಲಿ ಬರೆದಿರುವುದನ್ನು ಫಿಲಿಸ್ಟಿಯರು ಮಿಕ್ಮಾಷಲ್ಲಿ ನಮಗೆ ವಿರುದ್ಧವಾಗಿ ಕೂಡಿಕೊಂಡಿರುವುದನ್ನು ನೋಡಿ ನಾನು ಯೆಹೋವನಿಗೆ ಶಾಂತ್ಯರ್ಪಣೆಯನ್ನು ಸಲ್ಲಿಸುವುದಕ್ಕೆ ಮೊದಲೇ ಫಿಲಿಸ್ಟಿಯರು ಗಿಲ್ಗಾಲಿಗೆ ಬಂದು ನನ್ನ ಮೇಲೆ ಬಿದ್ದಾರೆಂದ ಭಯಪಟ್ಟು ಸರಂಗ ಹೋಮವನ್ನು ಸಮರ್ಪಿಸೋಕ್ಕೆ ಮುಂಗೊಂಡನು ಅಂದನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹಾಲೆಲೂಯ. ಇಲ್ಲಿ ನಾವು ನೋಡ್ತಾ ಇರುವಂಥ ಏನಂದರೆ ಅವನಿಗೆ ಮೊದಲಿರುವಂಥ ಒಂದು ಹೆಮ್ಮೆ ಮತ್ತು ತಾಳ್ಮೆ ಇಲ್ಲದೇ ಇರುವಂಥದ್ದು, ಸಹನೆ ಇಲ್ಲದೇ ಇರುವಂಥದ್ದನ್ನು ನಾವು ನೋಡ್ತೇವೆ, ಇಂಪೇಷನ್ಸನ್ನು ನಾವು ನೋಡ್ತೇವೆ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಆದರೆ ಅದೇ ನಾವು ಇನ್ನೊಂದು ಸೈಡ್ಗೆ ನಾವು ಬರುವಾಗ ದಾವೀದನ ನೋಡುವಾಗ 1ನೇ ಸಮುವೇಲ 24ನೇ ಅಧ್ಯಾಯ 8ರಿಂದ 12. ಒಂದನೇ ಸಮುವೇಲ 24ನೇ ಅಧ್ಯಾಯ 8ರಿಂದ 12. ಸೌಲನು ಗವಿಯಿಂದ ಹೊರಗೆ ಬಂದು ಸ್ವಲ್ಪ ಮುಂದೆ ಹೋದ ಮೇಲೆ ದಾವೀದನು ಹೊರಗೆ ಬಂದು, ಅರಸನೇ, ನನ್ನ ಒಡೆಯನೇ ಎಂದು ಅವನನ್ನು ಕೂಗಿದನು. ಸೌಲನು ಹಿಂತಿರುಗಿ ನೋಡಲು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ದಾವೀದನು ನಿನಗೆ ಕೇಡು ಮಾಡಬೇಕೆಂದಿರುತ್ತಾನೆಂದು ಹೇಳುವವರ ಮಾತಿಗೆ ನೀನೇಕೆ ಕಿವಿಗೊಡುತ್ತೀ? ಈ ಹೊತ್ತು ಯೆಹೋವನು ಗವಿಯಲ್ಲಿ ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದಾನೆಂಬುದು ಈಗ ನಿನಗೆ ಗೊತ್ತಾಯ್ತಲ್ಲವೋ? ನಿನ್ನನ್ನು ಕೊಂದು ಬಿಡಬೇಕೆಂದು ಕೆಲವರು ನನಗೆ ಹೇಳಿದರು, ಆದರೆ ನಾನು ಅವರಿಗೆ ಯೆಹೋವನ ಅಭಿಷಕ್ತನಾದ ನನ್ನ ಒಡೆಯನ ಮೇಲೆ ಕೈ ಹಾಕುವುದಿಲ್ಲ ಎಂದು ಹೇಳಿ ನಿನ್ನನ್ನು ಉಳಿಸಿದೆನು. ಪ್ರೈಸ್ ಗಾಡ್, ಹಾಲೆಲೂಯ. ದಾವೀದನ ಸ್ವಭಾವದಲ್ಲಿರೋ ಇನ್ನೊಂದು ಮುಖ್ಯವಾದಂಥ ವಿಷಯ ಏನಂದರೆ, ನಾವು ಮೊದಲನೇದಾಗಿ ನೋಡಿದ್ದೇವೆ, ಸೌಲನು ಅವಿಧೇಯನಾದನು, ಅವನ ಅವಿಧೇಯತೆಯನ್ನು ತೋರಿಸಿದ, ಆದರೆ ದಾವೀದನು ದೇವರಿಗೆ ವಿಧೇಯನಾಗಿದ್ದಾನೆ ಎಂಬುದಾಗಿ ನೋಡಿದ್ವಿ. ಈಗ 2ನೇ ಭಾಗದಲ್ಲಿ ನಾವು ನೋಡ್ತಿದ್ದೇವೆ ಏನಂದರೆ, ದಾವೀದನಲ್ಲಿರುವಂಥ ತಗ್ಗಿಸಿಕೊಳ್ಳುವಿಕೆ, ಅವನಿಗಿರುವಂಥ ಆ ಒಂದು ದೇವರ ವಿಷಯದಲ್ಲಿರುವಂಥ ಒಂದು ಆಲೋಚನೆ ಹೇಗಿತ್ತು ಅಂದರೆ, ಅವನು ಹೇಳ್ತಾನೆ, ನನ್ನ ಯೆಹೋವನ ಅಭಿಷಿಕ್ತನಾದ ನನ್ನ ಒಡೆಯ ಮೇಲೆ ಕೈ ಹಾಕುವುದಿಲ್ಲ ಎಂದು ಹೇಳಿ ನಿನ್ನ ಉಳಿಸಿದನು. ಅದಕ್ಕೆ ಮೊದಲು ಕೂಡ ಅವನು ಹೇಳ್ತಾನೆ, ನನ್ನ ಒಡೆಯನೇ ಅಂತ ಬಿಟ್ಟು ಯಾರಿಗೆ ಹೇಳ್ತಾ ಇದ್ದಾನೆ? ಸೌಲನಿಗೆ ಹೇಳ್ತಾ ಇದ್ದಾನೆ. ಅವನನ್ನು ದಾವೀದನ ಕೊಲ್ಲಿಕ್ಕೆ ಅಂತ ಬಿಟ್ಟು ಸೌಲ ನೋಡ್ತಾ ಇದ್ದಾನೆ. ಆದರೆ ದಾವೀದನ ಅಲ್ಲಿ ಕೂಡ ಅವನು ತನ್ನ ವೈರಿತ ತಿಳ್ಕೊಳ್ಳೋದಿಲ್ಲ, ಅವನು ತನ್ನ ಯಜಮಾನನೇ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ. ಪ್ರೈಸ್ ಗಾಡ್. ಅಂದರೆ ದಾವೀದನ ಇರುವಂಥ ಸ್ವಭಾವ ಒಂದು ಏನಂದರೆ, ತಗ್ಗಿಸಿಕೊಳ್ಳುವಂಥ ಸ್ವಭಾವ ಇದೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೇವೆ ಪ್ರಿಯರೇ. ಹಾಲೆಲೂಯ. ಹೀಗೆ ಮತ್ತು 2ನೇ ಸಮುವೇಲ 6ನೇ ಅಧ್ಯಾಯ 21ನೇ 22ನೇ ವಚನಗಳು. 2ನೇ ಸಮುವೇಲ 6ನೇ ಅಧ್ಯಾಯ 21, 22. ಆಗ ದಾವೀದನು ಆಕೆಗೆ, ಯೆಹೋವನ ಸನ್ನಿಧಿಯಲ್ಲಿ ಅಷ್ಟೇ ನಿನ್ನ ತಂದೆಯನ್ನು ಅವನ ಮನೆಯವರೆಲ್ಲರನ್ನು ಬಿಟ್ಟು ನನ್ನನ್ನೇ ಆರಿಸಿಕೊಂಡು ತನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ಅರಸನನ್ನಾಗಿ ಮಾಡಿದ ಯೆಹೋವನ ಮುಂದೆ ಇನ್ನು ಕುಣಿದಾಡುವೆನು. ಇದಕ್ಕಿಂತ ಇನ್ನೂ ಹೆಚ್ಚಾಗಿ ತಿರಸ್ಕಾರ ಹೊಂದುವುದಕ್ಕೂ ನನ್ನನ್ನು ಅಲ್ಪನೆಂದು ಭಾವಿಸಿಕೊಳ್ಳುವುದಕ್ಕೂ ಸಿದ್ಧನಾಗಿದ್ದೇನೆ. ನೀನು ಹೇಳಿದ ದಾಸಿಯರಾದರೂ ಹೇಗೂ ನನ್ನನ್ನು ಸನ್ಮಾನಿಸುವರು ಅಂದನು. ಸೌಲನ ಪ್ರೈಸ್ ಗಾಡ್, ಹಲ್ಲೆಲೂಯಾ. ಇಲ್ಲಿ ದೇವರ ಮಂಜೂಷವನ್ನು ದಾವೀದನ ನಗರಿಗೆ ತರ್ತಿರುವಾಗ ದಾವೀದನು ಭಾಳ ಸಂತೋಷದಿಂದ ಆ ಮಂಜೂಷದ ಮುಂದೆ ಅವನು ಕುಣಿದಾಡ್ತಿದ್ದನು ಅಂತ ಬಿಟ್ಟು ನಾವು ನೋಡ್ತೇವೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅವನೊಬ್ಬ ಅರಸನಾಗಿದ್ದಾಗಲೂ ಕೂಡ ಅವನಿಗೆ ತನ್ನ ದೇವರು ಯಾರು ಅಂತ ಅವನು ಎಷ್ಟೊಂದು ಅವನ ದೇವರನ್ನು ಎಷ್ಟು ಮೇಲಕ್ಕಿಟ್ಟಿರ್ತಾನಂದರೆ, ಆ ದೇವರ ಮುಂದೆ ಕುಣಿಯೋದಕ್ಕೆ ಅವನೇ ನಾಚಿಕೆ ಪಡಲಿಲ್ಲ. ಜನರು ನೋಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವನು ನಾಚಿಕೆ ಪಡಲಿಲ್ಲ. ಜನರು ನನಗೆ ಏನು ಅಂತಾರೆ ಅಂತ ಹೇಳ್ಬಿಟ್ಟು ಅವನು ನಾಚಿಕೆ ಪಡಲಿಲ್ಲ. ಪ್ರೈಸ್ ಗಾಡ್. ಅವನೇನು ಮಾಡ್ತಿದ್ದ ಅಂದರೆ, ಅವನು ಆ ಉದ್ದಕ್ಕೂ ಕೂಡ ಅವನು ಮಂಜೂಷ ಇದನ್ನು ಅವನು ಕುಣಿದಾಡ್ತಾ ಬಂದ ಅಂತ ಬಿಟ್ಟು ನಾವು ನೋಡ್ತೇವೆ. ಆದರೆ ಅವನ ಹೆಂಡತಿಗೆ ಮಾತ್ರ ಸರಿ ಕಾಣಲಿಲ್ಲ. ಪ್ರೈಸ್ ಗಾಡ್. ಅವನ ಹೆಂಡತಿಗೆ ಸರಿ ಕಾಣಲಿಲ್ಲ. ಅವಳು ಹೇಳ್ತಾಳೆ ಅಂದರೆ, ಈ ಹೊತ್ತು ಇಸ್ರಾಯೇಲರ ಅರಸನು ಎಂಥ ಗೌರವದಿಂದ ನಡೆದುಕೊಂಡನು, ನೀಚರಲ್ಲೊಬ್ಬನಂತೆ ತನ್ನ ಜನರ ದಾಸಿಯರ ಮುಂದೆ ಬೆತ್ತಲೆಯಾಗಿದ್ದಾನಲ್ಲ ಅಂದಳು. ಪ್ರೈಸ್ ಗಾಡ್. ಅಂದರೆ ಅವನ ಹೆಂಡತಿ ಅವನ ನೋಡಿದ ರೀತಿ ಹೇಗಿತ್ತು ಅಂದರೆ, ಇವನು ದೊಡ್ಡ ಪೊಸಿಷನ್ಲಿರುವವನು ತನ್ನ ದಾಸಿಯರ ಮುಂದೆ ಈ ರೀತಿಯಲ್ಲಿ ಬಟ್ಟೆ ಇಲ್ಲದ ಹಾಗೆ ಅವನು ಬಟ್ಟೆ ಇದಾಗುತ್ತಿರೋದನ್ನು ಗೊತ್ತಾಗದ ಹಾಗೆ ಕುಣಿಯುತ್ತಿದ್ದಾನಲ್ಲ ಅಂತ ಬಿಟ್ಟು ಅವಳು ಏನು ಮಾಡ್ತಾಳೆ, ಇವನಿಗೆ ಟೀಸ್ ಮಾಡ್ತಾಳೆ, ಟೀಕಿಸ್ತಾಳೆ. ಅದಕ್ಕೆ ಅವನು ಹೇಳುವಂಥ ಮಾತು ಭಾಳ ಚೆನ್ನಾಗಿದೆ.
ಯೆಹೋವನ ಸನ್ನಿಧಿಯಲ್ಲಷ್ಟೇ. ನಿನ್ನ ತಂದೆಯನ್ನು ಅವನ ಮನೆಯವರೆಲ್ಲರನ್ನು ಬಿಟ್ಟು ನನ್ನನ್ನೇ ಆರಿಸಿಕೊಂಡು ತನ್ನ ಪ್ರಜೆಗಳಾದ ಇಸ್ರಾಯೇಲರ ಅರಸನಾಗಿ ಮಾಡಿದ ಯೆಹೋವನ ಮುಂದೆ ಇನ್ನೂ ಕುಣಿದಾಡುವೆನು. ಇದಕ್ಕಿಂತ ಇನ್ನೂ ಹೆಚ್ಚಾಗಿ ತಿರಸ್ಕಾರ ಹೊಂದುವುದಕ್ಕೂ ನನ್ನನ್ನು ಅಲ್ಪನೆಂದು ಭಾವಿಸಿಕೊಳ್ಳುವುದಕ್ಕೂ ಸಿದ್ಧನಾಗಿದ್ದೇನೆ. ಎಷ್ಟು ಕೆಳಗೆ ಇಳಿದಕ್ಕೂ ಕೂಡ ನಾನು ಸಿದ್ಧನಿದ್ದೇನೆ ಅಂತ ಬಿಟ್ಟು ಅವನು ಹೇಳ್ತಾನೆ. ಯಾರಿಗೋಸ್ಕರ? ದೇವರಿಗೋಸ್ಕರ. ದೇವರು ನನ್ನ ಏನು ಮಾಡಿದ್ದಾರೆ? ಕುರಿ ಕಾಯುವಲ್ಲಿಂದ ಅಲ್ಲಿಂದ ನನ್ನ ನನ್ನ ಕರ್ಕೊಂಡು ಬಂದು ಇಸ್ರಾಯೇಲಿಗೆ ಅರಸನನ್ನಾಗಿ ದೇವರು ಮಾಡಿದ್ದಾರೆ. ಒಂದು ಸಿಂಹಾಸನ ಮೇಲೆ ಕೂತ್ಕೊಳಿಸಿದ್ದಾರೆ. ಅಂಥ ದೇವರಿಗೆ ನಾನು ಹೇಗೆ ಕೃತಜ್ಞತೆ ಹೇಳಿದರೂ ಕೂಡ ಅದು ಕಡಿಮೆಯೇ ಅಂತ ಬಿಟ್ಟು ಅವನಿಗೆ ಅನ್ನಿಸ್ತದೆ ಪ್ರಿಯರು. ಹಲ್ಲೆಲೂಯಾ. ಅವನೇನು ಹೇಳ್ತಾನೆ ಅಂದರೆ, ಆ ದೇವರ ಮುಂದೆ ಇನ್ನೂ ತಿರಸ್ಕಾರ ಹೊಂದಕ್ಕೂ ನನ್ನನ್ನು ಅಲ್ಪನೆಂದು ಬಯಸ್ಕೊಳ್ಳೋದಕ್ಕೂ ನಾನು ಸಿದ್ಧನಾಗಿದ್ದೇನೆ ಅಂತ ಬಿಟ್ಟು ಹೇಳ್ತಾನೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಪ್ರಿಯರು, ಇದನ್ನು ನಾವು ಕಲ್ತ್ಕೊಳ್ಬೇಕಾದ ಅಂಶಗಳು ಸುಮಾರಿದೆ. ನಾವು ಸತ್ಯ ದೇವರನ್ನು ಅರಿತುಕೊಂಡವರು, ನಿಜವಾದ ದೇವರು ಯಾರು ಅಂತ ತಿಳ್ಕೊಂಡವರು, ನಮ್ಮ ದೇವರಿಗೆ ನಾವು ಎಷ್ಟು ಘನವನ್ನು ಸಲ್ಲಿಸ್ತೇವೆ, ನಮ್ಮ ದೇವರಿಗೆ ನಮ್ಮ ಎಷ್ಟು ಪ್ರೀತಿಯನ್ನು ತೋರಿಸ್ತೇವೆ, ನಮ್ಮ ದೇವರನ್ನು ನಾವು ಯಾವ ಮಟ್ಟದಲ್ಲಿ ಇಟ್ಟಿರ್ತೇವೆ, ಇದು ನಾವು ತಿಳ್ಕೊಳ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ನಾವು ಆ ದೇವರ ಕೃಪೆಯ ಮೂಲಕ, ಆತನ ಮಗನ ಮೂಲಕ ನಾವು ರಕ್ಷಣೆಯನ್ನು ಹೊಂದಿಕೊಂಡಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ, ದೇವರ ಆಲಯಕ್ಕೆ ಬರ್ತಾ ಇದ್ದೇವೆ. ಪ್ರೈಸ್ ಗಾಡ್. ದೇವರ ಆಲಯ ಅಂದರೆ ಏನು? ಪ್ಲೀಸ್ ಸಂಬಡಿ. ದೇವರ ಆಲಯ ಅಂದರೆ ಅದು ಕ್ರಿಸ್ತನ ದೇಹವಾಗಿದೆ. ಪ್ರೈಸ್ ಗಾಡ್. ದೇವರ ಆಲಯ ಅಂದರೆ ಅದು ಕ್ರಿಸ್ತನ ದೇಹವಾಗಿದೆ. ಅಂದರೆ ನಾವು ಈ ಸಭೆಯಲ್ಲಿರೋ ಪ್ರತಿಯೊಬ್ಬರು ಕೂಡ ಏನಾಗಿದ್ದೇವೆ ಅಂದರೆ ಕ್ರಿಸ್ತನ ದೇಹದಲ್ಲಿ ನಾವು ಅಂಗಗಳಾಗಿದ್ದೇವೆ. ಹಲ್ಲೆಲೂಯಾ. ಹಾಗಿದ್ರೆ ಅಂಗಗಳಾಗಿರುವಾಗ ನಾವು ಹೇಗಿರಬೇಕು? ನಮ್ಮ ದೇವರು ನಾವು ಮಹಿಮೆ ಪಡಿಸಲಿಕ್ಕೆ ಬರ್ತೇವೆ, ಹೌದಾ? ನಾವು ನಮ್ಮ ದೇವರನ್ನು ಆರಾಧನೆ ಮಾಡಲಿಕ್ಕೋಸ್ಕರ ಬರ್ತೇವೆ, ದೇವರನ್ನು ಮಹಿಮೆ ಪಡಿಸಬೇಕು ಅಂತೇಳಿ ಬರ್ತೇವೆ. ನಾವು ಇಷ್ಟು ಮಟ್ಟಿಗೆ ನಮ್ಮನ್ನು ನಾವು ತಗ್ಗಿಸ್ಕೊಳ್ತಾ ಇದ್ದೇವೆ. ಕ್ರಿಸ್ತನ ಅಂಗಗಳಾಗಿದ್ದೇವೆ. ಈ ಸಭೆಯಲ್ಲಿ ನಾವು ಅಂಗಗಳಾಗಿದ್ದೇವೆ. ನಾವು ಒಬ್ಬರನ್ನೊಬ್ಬರು ನಾವು ಎಷ್ಟು ಪ್ರೀತಿಸ್ತೇವೆ, ಒಬ್ಬರನ್ನೊಬ್ಬರು ನಾವು ಎಷ್ಟು ಗೌರವಿಸ್ತೇವೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಹಾಗಾದರೆ ನಮಗೆ ದೇವರ ಮೇಲೆ ಇರುವಂಥ ನಮ್ಮ ಪ್ರೀತಿ ಯಾವ ಮಟ್ಟಿನದಿದೆ, ಯಾವ ಮಟ್ಟದ್ದಿದೆ, ಅದನ್ನು ನಾವು ತಿಳ್ಕೊಳ್ಬೇಕು. ದೇವರನ್ನು ನಾವು ಪ್ರೀತಿಸ್ತೇವೆ ಅಂತ ಬರೀ ನಾವು ಬಾಯಲ್ಲಿ ಹೇಳಿದರೆ ಸಾಕಾಗುವುದಿಲ್ಲ. ಹಲ್ಲೆಲೂಯಾ. ಕಳೆದ ಬಾರಿ ಒಮ್ಮೆ ನಾನು ಹೇಳಿದ್ದೆ, ದಾವೀದ ಒಂದು ಕಡೆಯಲ್ಲಿ ಹೇಳ್ತಾನೆ, ನನ್ನ ಬಾಯಿ ಉಚ್ಚರಿಸಿದ ಹರಕೆಗಳನ್ನು ನಾನು ಸಲ್ಲಿಸ್ತೇನೆ ಅಂತ ಹೇಳ್ಬಿಟ್ಟು. ಪ್ರೈಸ್ ಗಾಡ್. ಆರಾಧನೆ ಹಾಡುಗಳಲ್ಲಿ ನಾವು ಎಷ್ಟೋ ವಿಷಯಗಳನ್ನು ನಾವು ದೇವರಿಗೆ ನಾವು ಹರಕೆಗಳು ಹೇಳ್ತಾನೆ ಇರ್ತೇವೆ. ನಾನು ನಿನ್ನನ್ನೇ ಪ್ರೀತಿಸ್ತೇನೆ, ನಿನ್ನ ಬಿಟ್ಟು ನಾನು ಏನೂ ಮಾಡೋದಿಲ್ಲ. ಯಾವುದೇ ಆರಾಧನೆ ಹಾಡುಗಳನ್ನು ತೆಗೆದುಕೊಳ್ಳಿ, ನಾವು ಬರೀ ಅದನ್ನು ಎಮೋಷನಲ್ ಆಗಿ ಹಾಡ್ತಾ ಇದ್ದೇವಾ ಅಥವಾ ಹೃದಯದಿಂದ ಹಾಡ್ತಾ ಇದ್ದೇವಾ, ಆತ್ಮನಿಂದ ಹಾಡ್ತಾ ಇದ್ದೇವಾ? ನಾವು ಬಾಯಲ್ಲಿ ನಾವು ಉಚ್ಚರಿಸಿದಂಥ ಮಾತುಗಳಿಗೂ ನಮ್ಮ ಜೀವಿತಕ್ಕೂ ಕನೆಕ್ಷನ್ ಇದೆಯಾ? ನಾವು ನಿಜವಾಗಿ ದೇವರನ್ನ ಅಷ್ಟು ಪ್ರೀತಿಸ್ತೇವಾ? ನಾವು ದೇವರಿಗೆ ಮೊದಲನೇ ಸ್ಥಾನ ನಾವು ಕೊಡ್ತಾ ಇದ್ದೇವೆಯಾ? ಈಗ ದಾವೀದನ ಇಲ್ಲಿ ಏನು ಮಾಡ್ತಾನೆ, ಅವನು ದೇವರ ಮುಂದೆ ಆ ರೀತಿಯಲ್ಲಿ ಕುಣಿದಾಡಿದ್ರು ಕೂಡ ಅವನು ಹಿಂದೆ ಮುಂದೆ ನೋಡಲಿಲ್ಲ ಅವನು. ಯಾಕಂದರೆ ಅವನಿಗೆ ದೇವರು ಯಾರು ಅಂತ ಗೊತ್ತಿತ್ತು. ಆದರೆ ಆ ದೇವರು ನಮ್ಮನ್ನು ಈ ಒಂದು ಯಾವುದೊಂದು ಪಾಪದ ಇದರಿಂದ ನಮ್ಮನ್ನು ತಪ್ಪಿಸಿ ನಮ್ಮನ್ನು ಕರ್ಕೊಂಡ್ಬಂದಿದ್ದಾರೆ, ನಮ್ಮನ್ನು ಸಭೆಯಾಗಿ ಸೇರಿಸಿದ್ದಾರೆ. ನಾವು ಸಭೆಯಾಗಿ ನಾವು ಯಾವ ರೀತಿಯಲ್ಲಿ ಇರ್ತೇವೆ? ಹಲ್ಲೆಲೂಯಾ. ಪ್ರೈಸ್ ಗಾಡ್. ನಾವು ಅಂಗಗಳಾಗಿದ್ದೇವೆ, ಹೌದು. ನಾವು ಹೊಂದಾಣಿಕೆಯಲ್ಲಿದ್ದೇವೆ. ಪ್ರೈಸ್ ಗಾಡ್.
ಹಲ್ಲೆಲೂಯಾ. ದಾವೀದನಲ್ಲಿದ್ದಂಥ ಒಂದು ದೊಡ್ಡ ಗುಣ ಅಂದರೆ ತಗ್ಗಿಸಿಕೊಳ್ಳುವಿಕೆ. ಕ್ರಿಸ್ತನಲ್ಲಿ ನಾವು ಬರಬೇಕು ಅಂತ ಹೇಳಿದ್ರೆ ಕ್ರಿಸ್ತನಲ್ಲಿದ್ದಂಥ ಅದನ್ನ ಸ್ವಭಾವ ನಮ್ಮಲ್ಲಿ ಎಲ್ಲರಿಗೂ ಕೂಡ ಬರಬೇಕು. ಯಾವುದದು? ತಗ್ಗಿಸಿಕೊಳ್ಳುವಿಕೆ. ಆತನು ತನ್ನನ್ನು ಎಷ್ಟು ಮಟ್ಟಿಗೆ ತಗ್ಗಿಸಿಕೊಂಡಂತೆ ಬೈಬಲಲ್ಲಿ ಉಂಟು. ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸ್ಕೊಂಡನು. ಶಿಲುಬೆ ಮರಣವನ್ನು ಹೊಂದುವುದಕ್ಕೂ ಅವನು ಹೊಂದಷ್ಟು ಮಟ್ಟಿಗೆ ಅವನು ವಿಧೇಯನಾದನು, ತನ್ನನ್ನು ತಗ್ಗಿಸಿಕೊಂಡಂತ ಬಿಟ್ಟು ನಾವು ನೋಡ್ತೀವಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನಿಜವಾಗಿ ನಮ್ಮಲ್ಲಿ ಆ ಒಂದು ಸ್ವಭಾವ ಬರ್ತಾ ಇದೆಯಾ? ನೋಡಿ, ನಾನು ಕಳೆದ ವಾರದಲ್ಲಿ ಯುತ್ತಿಗೆ ನಾನು ಮಾಡ್ತಿರ್ಬೇಕು ನನಗೆ ಆ ಸಬ್ಜೆಕ್ಟ್ ನಾನು ಹಿಡಿದಿದ್ದೆ. ಸಭೆ ಅನ್ನೋದು ಯಾಕೆ ಬೇಕಾಗಿತ್ತು? ಸಭೆ ಅನ್ನೋದು ಯಾಕೆ ಬೇಕಾಗಿತ್ತು? ಪ್ರೈಸ್ ಗಾಡ್. ಯೇಸು ಕ್ರಿಸ್ತನು ಮನುಷ್ಯನಾಗಿ ಭೂಲೋಕದಲ್ಲಿ ಬಹಳಷ್ಟು ಕಾರ್ಯಗಳನ್ನು ಮಾಡಿದ ಅಲ್ವಾ? ತಾನು ಎಲ್ಲರಿಗೂ ಕೂಡ ಏನೋ ಒಂದು ಮಾದರಿಯನ್ನು ತೋರಿಸ್ಕೊಟ್ಟು ಹೋಗಿದ್ದಾನೆ ಅಲ್ವಾ? ಕರೆಕ್ಟಾ? ಯೇಸು ಕ್ರಿಸ್ತನ ತಾನು ಮಾದರಿಯನ್ನು ತೋರಿಸ್ಕೊಟ್ಟಿದ್ದಾನೆ. ಆದರೆ ಆತನು ಇರಬೇಕಾಗಿದ್ದ ಸಮಯ ಅಲ್ಲಿ ಮುಗೀತು. 33.5 ವರ್ಷಕ್ಕೆ ಅಲ್ಲಿಗೇನು ಹೋಯಿತು? ಆತನ ದೇಹ ಇಲ್ಲಿಂದ ಲೋಕದಿಂದ ಮರೆಯಾಯಿತು. ಪ್ರೈಸ್ ಗಾಡ್. ಆತನ ಆತ್ಮವು ಪರಿಶುದ್ಧಾತ್ಮಗೆ ನಮ್ಮೆಲ್ಲರೂ ಕೂಡ ಕೊಡಲ್ಪಟ್ಟಿತ್ತು. ಆತ್ಮವು ತಾನಾಗೆ ಏನಾದರೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟಾ? ಆತ್ಮ ಯಾವುದೇ ಕಾರ್ಯನೂ ಆದರೂ ತಾನಾಗೇ ಮಾಡಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಅದಕ್ಕೆ ಒಂದು ದೇಹ ಬೇಕು. ಪ್ರೈಸ್ ಗಾಡ್. ಅದಕ್ಕೆ ಒಂದು ದೇಹ ಬೇಕು. ಆ ದೇಹ ಸಭೆ. ಪ್ರೈಸ್ ಗಾಡ್. ಯಾವ ಕಾರ್ಯಗಳನ್ನು ಯೇಸು ಮಾಡುವುದಕ್ಕೆ ಅದನ್ನು ಮುಂದುವರಿಸೋದಕ್ಕೆ ಹೇಳಿ ಹೋಗಿರ್ತಾರೆಯೋ ಆ ಕೆಲಸಗಳನ್ನು ಮಾಡುವುದಕ್ಕೆ ಒಂದು ದೇಹ ಬೇಕಾಗಿತ್ತು. ಆ ದೇಹ ಸಭೆ. ಪ್ರೈಸ್ ಗಾಡ್. ಹಾಗಿದ್ರೆ ಆ ಸಭೆಯಾಗಿರೋಂಥ ನಾವು ಕ್ರಿಸ್ತನು ಯಾವ ಕೆಲಸ ಮಾಡೋದಕ್ಕೆ ಬಿಟ್ಟು ಹೋಗಿದ್ದಾನೋ ಆ ಕೆಲಸ ನಾವು ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೇವೆಯಾ? ನಾವು ಮಾಡ್ತಾ ಇದ್ದೇವೆಯಾ? ಆತನ ತೋರಿಸಿದಂಥ ಪ್ರೀತಿ, ಆತನ ತೋರಿಸಿದಂಥ ಕರುಣೆ, ಆತನ ತೋರಿಸಿದಂಥ ತಗ್ಗಿಸಿಕೊಳ್ಳುವಿಕೆ, ಆತನ ತೋರಿಸಿದಂಥ ಸಹನೆ ನಾವು ತೋರಿಸ್ತಾ ಇದ್ದೇವೆಯಾ? ಹಲ್ಲೆಲೂಯಾ. ಪ್ರೈಸ್ ಗಾಡ್. ಇವತ್ತಿನ ಹಲವಾರು ವಿಷಯಗಳನ್ನ ಕಲ್ತುಕೊಳ್ಬೇಕಾಗ್ತದೆ ನಾವು. ಯಾಕಂದ್ರೆ ನಮಗೆ ಆಗಾಗ ನಮಗೆ ನೆನಪು ಮಾಡೋದಿದ್ರೆ ನಮಗೆ ಗೊತ್ತಾಗೋದಿಲ್ಲ. ನಮ್ಮ ಮೆಮೊರಿ ಅನ್ನೋದು ಬಹಳ ಶಾರ್ಟ್ ಇದೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಇರಲಿ, ಇನ್ನು 3ನೇ ಭಾಗಕ್ಕೆ ವಿಷಯಕ್ಕೆ ಹೋಗೋಣ. 1 ಸಮುವೇಲ 15ನೇ ಅಧ್ಯಾಯ 24ನೇ ವಚನ. ಹದಿನೈದು 24. ಸೌಲನು ಸಮುವೇಲನಿಗೆ, ನಾನು ಯೆಹೋವನ ಮತ್ತು ನಿನ್ನ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿದ್ದೇನೆ. ಜನರಿಗೆ ಹೆದರಿ ಅವರ ಮಾತನ್ನು ಕೇಳಿದೆನು. ಯಾರಿಗೆ ಹೆದರಿ? ಜನರಿಗೆ ಹೆದರಿ. ಪ್ರೈಸ್ ಗಾಡ್. ಸೌಲನಿದ್ದ ಇನ್ನೊಂದು ವೀಕ್ನೆಸ್ ಏನು? ಫಿಯರ್ ಆಫ್ ಮ್ಯಾನ್, ಜನರ ಭಯ. ಇವತ್ತು ಕೂಡ ಎಷ್ಟೋ ವಿಷಯಗಳು ನಡೀತಾ ಉಂಟು ವಿಶ್ವಾಸಿಗಳಲ್ಲಿ ಕೂಡ. ನಾವು ವಿಶ್ವಾಸಿಗಳಿರ್ತೇವೆ. ಪ್ರೈಸ್ ಗಾಡ್. ಆದರೆ ವಿಶ್ವಾಸಿಗಳಿಂದ ತೋರಿಸ್ಕೊಳ್ಳಿ ಕೆಲ ಕಡೆಯಲ್ಲಿ ಹೆದರ್ತೇವೆ. ಯಾಕೆ?
ಜನರ ಭಯ. ಪ್ರೈಸ್ ಗಾಡ್. ಜನರಿಗೆ ಹೆದರಿ ಅವನು ಯಜ್ಞವನ್ನು ಅರ್ಪಿಸಕ್ಕೆ ಹೋದಂತ ಬಿಟ್ಟು ನಾವು ನೋಡ್ತೀವಿ. ಪ್ರೈಸ್ ಗಾಡ್. ಸೌಲನಲ್ಲಿ ಇದ್ದಂಥ ಆ ಇನ್ನೊಂದು ವೀಕ್ನೆಸ್ ಏನಂದರೆ ಜನರ ಭಯ. ತಾನು ಒಬ್ಬ ಅರಸನಾಗಿದ್ದೇನೆ, ತಾನೊಂದು ಆರ್ಡ್ರ್ ಮಾಡಿದರೆ ಸಾಕು, ಸಾಧ್ಯತೆಲ್ಲ ಅವನಿಗೆ, ಅವನೊಂದು ಆಜ್ಞೆ ಕೊಟ್ಟಿದ್ದರೆ ಸಾಕಿತ್ತು, ಜನರು ಸುಮ್ಮನೆ ಇರಿಸ್ಬೋದಾಗಿತ್ತು. ಆದರೆ ಅವನೇನು ಮಾಡಿದ, ಜನರಿಗೆ ಹೆದರಿ ಯಾವ ಕೆಲಸವನ್ನು ಅವನು ಮಾಡಬಾರ್ದಿತ್ತೋ ಅದಕ್ಕೆ ಅವನು ಮುಂದಕ್ಕೆ ಹೋಗ್ತಾನೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಅಂದರೆ ಆತನಿಗೆ ಜನರ ಭಯ ಇತ್ತು ಎಂಬುದಾಗಿ ನಾವು ನೋಡ್ತೀವಿ. ಇನ್ನೊಂದು ಸೈಡಲ್ಲಿ ನೋಡುವ 1ನೇ ಸಮಯದಲ್ಲಿ 24ನೇ ಅಧ್ಯಾಯ 4-6. ಜನರು ದಾವೀದನಿಗೆ, ನಿನ್ನ ಶತ್ರುವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವೆನು, ಆಗ ನೀನು ಅವನನ್ನು ಮನಸ್ಸಿಗೆ ಬಂದಂತೆ ನಡೆಸಬಹುದು ಎಂದು ಯೆಹೋವನು ನಿನಗೆ ಹೇಳಿದ ಮಾತು ನೆರವೇರುವ ದಿವಸ ಇದೆ ಅಂದಾಗ ಅವನೆದ್ದು ಮೆಲ್ಲಗೆ ಹೋಗಿ ಸೌಲನ ನಿಲುವಂಗಿಯ ಮೂಲೆಯನ್ನು ಕತ್ತರಿಸಿಕೊಂಡನು. ಅನಂತರದಲ್ಲಿ ಸೌಲನ ನಿಲುವಂಗಿಯ ಮೂಲೆಯನ್ನು ಕತ್ತರಿಸಿದ್ದಕ್ಕಾಗಿ ಅವನ ಮನಸಾಕ್ಷಿ ಅವನನ್ನು ಹಂಗಿಸತೊಡಗಿತು. ಜನರು ದಾವೀದನಿಗೆ, ನಿನ್ನ ಶತ್ರುವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವೆನು, ಆಗ ನೀನು ಅವನನ್ನು ಮನಸ್ಸಿಗೆ ಬಂದಂತೆ ನಡೆಸಬಹುದು. ಇರಲಿ. ಇವನು ದಾವೀದನು ಏನು ಮಾಡ್ತಿದ್ದ ಅಂದರೆ, ಇವನು ಯಾರಿಗೆ ಭಯಪಟ್ಟವನು? ಸೌಲ ಜನರಿಗೆ ಭಯಪಟ್ಟ. ಆದರೆ ದಾವೀದನು ಯಾರಿಗೆ ಭಯಪಟ್ಟ? ದೇವರಿಗೆ ಭಯಪಟ್ಟ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಅಲ್ಲಿ ಕೂಡ ಅವನು ನೋಡ್ತೇವೆ. ಅವನು ಯಾಕಂದರೆ ಅವನೊಬ್ಬ ಅಭಿಷಿಕ್ತನ ಒಂದು ಅಂಗಿಯ ಅಂಚನ್ನು ಕಟ್ ಮಾಡಿದ ಅನ್ನೋದಕ್ಕೆ ಕೂಡ ಅವನಿಗೇನಾಯ್ತು ಅಂದರೆ ಅವನ ಮನಸ್ಸಾಕ್ಷಿ ಅವನ್ನ ಹಂಗಿಸ್ತೊಡಗಿತ್ತು ಅಂತ ಬಿಟ್ಟು ನಾವು ನೋಡಿದ್ದೇವೆ. ಯಾಕಂದರೆ ಅವನಿಗೆ ದೇವರ ಭಯ ಅಷ್ಟಾಗಿತ್ತು. ಪ್ರಿಯರೇ, ದಾವೀದನು ಏನೇ ಮಾಡ್ತಿದ್ರು ಕೂಡ ಅವನಿಗೆ ದೇವರ ಭಯ ಒಂದು ಕಡೆಯಲ್ಲಿದ್ದೇ ಇರ್ತಿತ್ತು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಅವನು ಜನರಿಗೆ ಭಯಪಡಲಿಲ್ಲ, ಆದರೆ ಅವನು ದೇವರಿಗೆ ಭಯಪಟ್ಟನು. ಹಲ್ಲೆಲೂಯಾ. ಅದರಿಂದಾಗಿ ದಾವೀದನ ಇನ್ನೊಂದು ಕ್ವಾಲಿಟಿ ಏನಂದರೆ ಅವನು ದೇವರಿಗೆ ಭಯಪಡುವಂಥ ಮನುಷ್ಯನಾಗಿದ್ದ ಅಂತ ಬಿಟ್ಟು ನಾವು ನೋಡ್ತೇವೆ. ಇನ್ನೊಂದು 4ನೇ ಪಾಯಿಂಟಿಗೆ ಹೋಗುವ. 1 ಸಮುವೇಲ 28ನೇ ಅಧ್ಯಾಯ 7-9ನೇ ವಚನ. ಇವತ್ತು ರೆಫರೆನ್ಸ್ಗಳು ಸ್ವಲ್ಪ ಜಾಸ್ತಿ ಉಂಟು. ಹಲ್ಲೆಲೂಯಾ. 1 ಸಮುವೇಲ 28ನೇ ಅಧ್ಯಾಯ 7-9ನೇ ವಚನದವರೆಗೆ. ಆದದರಿಂದ ಅವನು ತನ್ನ ಸೇವಕರಿಗೆ, ಸತ್ತವರಲ್ಲಿ ವಿಚಾರಿಸಬಲ್ಲ ಒಬ್ಬ ಸ್ತ್ರೀಯನ್ನು ಹುಡುಕಿರಿ, ನಾನು ಆಕೆಯ ಹತ್ತಿರ ಹೋಗಿ ವಿಚಾರಿಸುವೆನೆಂದು ಹೇಳಲಾಗಿ ಅವರು ಅಂಥವಳೊಬ್ಬಳು ಎಂದೂರಿನಲ್ಲಿದ್ದಾಳೆ ಅಂದರು. ಆಗ ಸೌಲನು ವಸ್ತ್ರಾದಿಗಳಿಂದ ತನ್ನನ್ನು ಮಾರ್ಪಡಿಸಿಕೊಂಡು 2 ಸೇವಕರೊಡನೆ ಹೊರಟು ರಾತ್ರಿಯಲ್ಲಿ ಆಕೆಯ ಮನೆ ಸೇರಿ, ದಯವಿಟ್ಟು ನನಗೋಸ್ಕರ ಸತ್ತವರಲ್ಲಿ ವಿಚಾರಿಸಿ ಕಣಿ ಹೇಳು, ನಾನು ಯಾವನ ಹೆಸರನ್ನು ಹೇಳುತ್ತೇನೋ ಅವನನ್ನು ಇಲ್ಲಿಗೆ ಬರಮಾಡು ಎಂದು ಆಕೆಯನ್ನು ಬೇಡಿಕೊಂಡನು. ಸಾಕು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಸೌಲನಿಗೆ ದೇವರು ಯಾರು ಅಂತ ಗೊತ್ತಿತ್ತು. ದೇವರು ಯಾವುದು ಕೂಡ ಉತ್ತರ ಕೊಡ್ತಾನೆ ಅಂತ ಗೊತ್ತಿತ್ತು. ಅಷ್ಟು ಒಂದು ವೇಳೆ ಗೊತ್ತಿಲ್ಲದಿದ್ದರೂ ಕೂಡ ಅವನಿಗೆ ಸಮಯಲ ಇದ್ದ, ಅವನು ಯಾವ ಕೂಡ ಗೈಡ್ ಮಾಡ್ತಾನೆ ಸಮಯಲ್ಲದ. ಈಗ ಸಮಯಲ್ಲ ಸತ್ತೋಗಿದ್ದಾನೆ ಈ ಸಂದರ್ಭದಲ್ಲಿ. ಅದರಿಂದಾಗಿ ಅವನೇನು ಮಾಡ್ತಾನೆ, ಸಮಯಲನ್ನು ನೋಡಬೇಕಂತ ಹೇಳ್ಬಿಟ್ಟು ಅವನು ಸತ್ತವರಲ್ಲಿ ವಿಚಾರಿಸೋದಕ್ಕೆ ಹೋಗ್ತಾನೆ. ಪ್ರೈಸ್ ಗಾಡ್. ಅಥವಾ ಬೇತಾಳಿಕರಲ್ಲಿ ವಿಚಾರಿಸೋದಕ್ಕೆ ಹೋಗ್ತಾನೆ. ಅವನು ತನಗೆ ಸಹಾಯವನ್ನು ಎಲ್ಲಿಂದ ಕೇಳಿಕೊಳ್ತಾ ಇದ್ದಾನೆ? ತನಗೆ ಒಂದು ವಿಷಯದಲ್ಲಿ ಸಹಾಯ ಬೇಕಿತ್ತು ಅಂತ ಹೇಳಿದರೆ ಅವನು ಯಾರ ಸಹಾಯ ಕೇಳ್ತಾ ಇದ್ದಾನೆ? ಕಣಿ ಹೇಳುವವಳ ಹತ್ತಿರ, ಸತ್ತವರಲ್ಲಿ ವಿಚಾರಿಸುವಂಥ ವ್ಯಕ್ತಿ ಹತ್ತಿರ ಅವನು ಹೋಗ್ತಾನೆ ಅಲ್ಲಿ. ಪ್ರೈಸ್ ಗಾಡ್. ಹಲ್ಲೆಲೂಯಾ.
ಈ ರೀತಿಯಾಗಿ ಏನಾಗ್ತದೆ ಅಂದರೆ, ಈಗ ನಮ್ಮ ಒಂದು ವಿಶ್ವಾಸಿ ಜೀವಿತದಲ್ಲಿ ಕೂಡ ಕೆಲವೊಂದು ಸಂದರ್ಭಗಳು ಬರ್ತದೆ, ನಾವು ಏನು ಮಾಡ್ತೇವೆ ಅಂದರೆ, ನಾವು ದೇವರ ಹತ್ರ ನೇರವಾಗಿ ಕೇಳೋದು ಬಿಟ್ಟು, ದೇವರ ಕೃಪೆಯಿಂದ ವಿಶ್ವಾಸ ಕಡಿಮೆ ಇದೆ ಆ ಸಂಗತಿಗಳು, ಆದರೆ ಎಷ್ಟೋ ಮಂದಿ ದೇವರನ್ನ ಅರಿತವರು ಕೂಡ ಏನು ಮಾಡ್ತಾರೆ ಅಂದರೆ, ಯಾರ್ಯಾರ ಹತ್ರ ಪ್ರಶ್ನೆ ಕೇಳಲಿಕ್ಕೆಲ್ಲ ಹೋಗ್ತಾರೆ. ಪ್ರೈಸ್ ಗಾಡ್. ಎಲ್ಲೆಲ್ಲೋ ಪ್ರಶ್ನೆ ಕೇಳೋದಕ್ಕೆ ಹೋಗ್ತಾರೆ, ನಮಗೆ ತಿಳಿಸಿ ಹೇಳು ಅಂತೇಳಿ. ಹಾಲೆಲೂಯಾ. ಅಂದರೆ ಜನರಿಗೆ ಈಗ ಏನಾಗಿದೆ ಅಂದರೆ, ಯಾರಾದರೂ ಒಂದು ವೇಳೆ ಯಾರು ಪ್ರವಾದಿಗಳಿದ್ದಾರೆ, ಅವರ ಜನರ ಲೆಕ್ಕದ ಹೇಗಿರ್ತಾರೆ ಅಂದರೆ, ಅವರು ಕಣಿ ಹೇಳುವವರು ಹಾಗೇನೆ. ಪ್ರವಾದಿಗಳನ್ನ ಅಷ್ಟು ಕೆಳಗೆ ಇಳಿಸಿದ್ದಾರೆ ಜನರು. ಪ್ರವಾದಿಗಳ ಉದ್ದೇಶ ಏನು? ಪ್ರವಾದಿಗಳು ಯಾಕೆ ಕಳಿಸಿದ್ದಾರೆ ದೇವರನ್ನು ಅರಿತುಕೊಳ್ಳಲಿ, ಜನರು ದೇವರ ಕಡೆ ತಿರುಗಿಕೊಳ್ಬೇಕಂತ ಹೇಳುವುದಕ್ಕೋಸ್ಕರ ಪ್ರವಾದಿಗಳನ್ನು ಕಳಿಸಿದ್ದಾರೆ. ಪ್ರೈಸ್ ಗಾಡ್. ಹಾಲೆಲೂಯಾ. ಆದರೆ ಇಲ್ಲಿ ಇವನೇನು ಮಾಡ್ತಾನೆ ಅಂದರೆ, ಇವನು ಕಣಿ ಹೇಳುವಳ ಹತ್ರ ಇವನು ಕೇಳಲಿಕ್ಕೆ ಹೋಗ್ತಾನೆ ಪ್ರಿಯರೇ. ಹಾಲೆಲೂಯಾ. ಯಾಕಂದರೆ ನಾನು ಎರಡು ಪಾರ್ಟನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಸೌಲನ ಜೀವಿತದಲ್ಲಿ ಅವನು ಯಾಕೆ ಸೋಲನ್ನು ಕಾಣ್ತಾ ಬಂದ ಅಂತೇಳಿ, ದಾವೀದನ ಯಾಕೆ ಬಲಗೊಳ್ತಾ ಬಂದ ಅಂತೇಳಿ ನಾವು, ಯಾಕಂದರೆ ಬಿಗಿನಿಂಗ್ನಲ್ಲಿ ನಾವು ನೋಡಿದ್ದೇವೆ, ಸೌಲನ ವಂಶದವರೆಗೂ ದಾವೀದನ ವಂಶದವರೆಗೂ ಯುದ್ಧ ನಡೆದಿತ್ತು. ದಾವೀದನ ಬಲಗೊಳ್ಳುತ್ತಾ ಬಂದನು, ಸೌಲನ ವಂಶವು ದುರ್ಬಲವಾಗ್ತಾ ಬಂತು ಅಂತ ಬಿಟ್ಟು ನಾವು ನೋಡ್ತೇವೆ. ಸೌಲನ ವಂಶ ದುರ್ಬಲವಾಗ್ತಾ ಬಂತು. ಯಾಕೆ ದುರ್ಬಲವಾಗ್ತಾ ಬಂತು? ನಮಗೆ ಗೊತ್ತಿರುವ, ನಾನು ಬಿಗಿನಿಂಗ್ನಲ್ಲಿ ಹೇಳಿದ್ದೇನೆ, ಯುದ್ಧಗಳು ನಮಗೆಲ್ಲರೂ ಕೂಡ ಉಂಟು. ನಾವು ಆ ಯುದ್ಧಗಳಲ್ಲಿ ನಾವು ಜಯಿಸಬೇಕಾ, ನಾವು ಬಲಗೊಂಡು ನಡಿಬೇಕಾ, ಅಲ್ಲಿ ಯುದ್ಧಗಳು ನಾವು ಸೋತು ಹೋಗಬೇಕಾ? ಪ್ರೈಸ್ ಗಾಡ್. ನಾವು ಯಾರು ಕೂಡ ಸೋಲಿಕ್ಕೆ ಇಷ್ಟಪಡೋದಿಲ್ಲ ಅಲ್ವಾ? ಖಂಡಿತವಾಗಿ ನಾವು ಯಾರು ಕೂಡ ಸೋಲಿಕ್ಕೆ ಇಷ್ಟಪಡೋದಿಲ್ಲ. ನಾವು ಜಯ ಹೊಂದುವವರೇ. ಆದರೆ ನಾವು ಜಯ ಹೊಂದಬೇಕಾದರೆ ಯಾವ ಮಾರ್ಗದಲ್ಲಿ ಹೋಗಬೇಕಾಗಿದೆ, ಯಾವುದನ್ನು ನಾವು ಅನುಸರಿಸಬೇಕಾಗಿದೆ, ಯಾವುದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕಾಗಿದೆ ಅಂತ ಬಿಟ್ಟು ನಾವು ತಿಳ್ಕೊಳ್ಬೇಕಾಗುತ್ತೆ ಪ್ರಿಯರೇ. ಯಾಕಂದರೆ ಸೌಲನ ಲೈಫನ್ನು ನಾವು ನೋಡ್ತಾ ಇದ್ದೇವೆ, ಅವನು ಪ್ರತಿಯೊಂದರಲ್ಲೂ ಕೂಡ ತಪ್ಪು ಹೆಜ್ಜೆಯೇ ಹಾಕ್ತಾ ಇದ್ದಾನೆ. ಅವನು ಸರಿಯಾದ ಒಂದು ಹೆಜ್ಜೆಯನ್ನು ಹಾಕ್ತಾನೇ ಇಲ್ಲ. ಅವನು ತಪ್ಪಾದ ಹೆಜ್ಜೆಗಳನ್ನೇ ನಡೀತಾ ಇದ್ದಾನೆ. ಅವನು ರಾಂಗ್ ಪ್ಲೇಸಲ್ಲೇ ನಡೀತಾ ಇದ್ದಾನೆ. ಆದರೆ ಏನಾಗಿದೆ ಅಂದರೆ, ಅವನು ದುರ್ಬಲನಾಗ್ತಾ ಬಂದ ಅಂತ ಬಿಟ್ಟು ನಾವು ನೋಡ್ತೀವಿ. ಕೆಲವು ಸಂಗತಿಗಳು ಅವನ ಲೈಫಲ್ಲಿ ಏನು ಮಾಡ್ತಾರೆ, ಅವನು ವೀಕ್ ಮಾಡ್ತಾ ಬಂತು. ಪ್ರೈಸ್ ಗಾಡ್. ಹಾಲೆಲೂಯಾ. ನಮಗೆ ದೇವರ ಪವಿತ್ರಾತ್ಮನ ಕೊಟ್ಟಿದ್ದಾರೆ ಅಲ್ವಾ? ಎಷ್ಟು ಮಂದಿ ನಂಬ್ತೀರಿ? ದೇವರಿಗೆ ಪವಿತ್ರಾತ್ಮನ ಕೊಟ್ಟಿದ್ದಾರೆ. ಪವಿತ್ರಾತ್ಮ ನಮಗೆ ಯಾಕೆ ಕೊಟ್ಟಿದ್ದಾರೆ? ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ, ಯೂದಾಯದಲ್ಲಿಯೂ, ಸಮಾರ್ಯದಲ್ಲಿಯೂ, ಲೋಕದ ಕಡೆಯವರೆಗೂ ಸಾಕ್ಷಿಗಳಾಗಿರಬೇಕು ಅಂತೇಳಿ ಅಲ್ವಾ? ಯೆರೂಸಲೇಮಿನಲ್ಲಿ ದೇವರ ಆಲಯ ಇರುವಂಥ ಸ್ಥಳದಲ್ಲಿ, ಯೂದಾಯದಲ್ಲಿ ದೇವರ ವಿಶ್ವಾಸಿಗಳಿರುವಂಥ ಸ್ಥಳದಲ್ಲಿ, ಸಮಾರ್ಯದಲ್ಲಿ ಅನ್ಯ ಜನರಿರುವ ಸ್ಥಳಗಳಲ್ಲಿ, ಪ್ರೈಸ್ ಗಾಡ್, ಮತ್ತು ಲೋಕದ ಕಡೆಯವರೆಗೆ. ಪ್ರೈಸ್ ಗಾಡ್. ದೇವರು ನಮ್ಮನ್ನು ಅಭಿಷೇಕಿಸಿದ್ದಾರೆ. ನಮಗೆ ಪ್ರತಿಯೊಬ್ಬರಿಗೂ ದೇವರ ಅಭಿಷೇಕವನ್ನು ಕೊಟ್ಟಿದ್ದಾರೆ. ಆದರೆ ಈ ಅಭಿಷೇಕದ ಮೂಲಕ ನಾವು ಬಲವನ್ನು ಹೊಂದಿದ್ದೇವೆಯೋ ಅಲ್ಲ, ನಾವು ವೀಕ್ ಆಗ್ತಾ ಇದ್ದೇವೆ. ಸೌಲನ ಕೂಡ ಅಭಿಷೇಕ ಇತ್ತಲ್ವ? ಅದೇ ಸಮಯದಲ್ಲಿ ಅಭಿಷೇಕಿಸಿದ್ದಲ್ವ? ಹಾಲೆಲೂಯಾ. ಆದರೆ ಅವನು ಪದೇ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡದ್ರಿಂದಾಗಿ ಅವನಲ್ಲಿದ್ದಂಥ ಆ ಒಂದು ಅಭಿಷೇಕವನ್ನು ಬಿಟ್ಟು ಹೋಯಿತು. ದುರಾತ್ಮ ಅವನೊಳಗೆ ಬಂದು ಸೇರಿಕೊಂಡಿದ್ದಂತ ಬಿಟ್ಟು ನಾವು ನೋಡ್ತೇವೆ. ನಾನು ಫಸ್ಟ್ ಟೈಮ್ ಆ ಒಂದು ವರ್ಡ್ನ ಕೇಳಿದಾಗ ನನಗೆ ಶಾಕ್ ಆಗಿತ್ತು. ಫಸ್ಟ್ ಟೈಮ್ ಆ ವರ್ಡ್ ಕೇಳಿದಾಗ ನನಗೆ ನಿಜವಾಗಿ ಶಾಕ್ ಆಗಿತ್ತು. ನಾನು ಕೇಳಿದ್ದೆ, ಅದು ಹೇಗೆ ಸೌಲನ ಇದ್ದಂಥ ಅಭಿಷೇಕ ಹೊರಟಿಗೆ ಇದು ದುರಾತ್ಮ ಹೇಗೆ ಬಂತು ಅಂತ ಬಿಟ್ಟು ನಾನು ಕೇಳಿದ್ದೆ. ಅದಕ್ಕೆ ಅವ್ರು ಹೇಳಿದರು, ಅವನು ಪದೇ ಅವಿಧೇಯನಾಗಿ ಹೋದದ್ರಿಂದಾಗಿ, ದೇವರನ್ನ ಪದೇ ನೋಯಿಸ್ತಾ ಹೋದದ್ರಿಂದಾಗಿ ಅವನಲ್ಲಿದ್ದಂಥ ಅಭಿಷೇಕ ಏನಾಯಿತು ಅಂದರೆ ಅದು ತಣ್ಣಗಾಗಿ ಅದು ಕಡೆಗೆ ಅವನನ್ನು ಬಿಟ್ಟು ಹೋಯಿತು. ಪ್ರೈಸ್ ಗಾಡ್.
ಯಾಕಂದರೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ, ದೇವರಾತ್ಮ ಮತ್ತು ದುರಾತ್ಮ ಎರಡು ಕೂಡ ಒಂದೇ ಸ್ಥಳದಲ್ಲಿ ಒಟ್ಟಿಗೆ ಏಕಕಾಲದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಪಾಪಾತ್ಮ ಮತ್ತು ದಿವ್ಯಾತ್ಮ ಎರಡು ಕೂಡ ಒಂದೇ ಸ್ಥಳದಲ್ಲಿ ಒಟ್ಟಿಗೆ ಏಕಕಾಲದಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಎರಡಲ್ಲಿ ಯಾವುದಾದ್ರು ಒಂದಿರಬೇಕು. ನಾವು ನೋಡ್ತೇವೆ, ಯಾವುದರಲ್ಲಿ ದಾಗೋನ ಗುಡಿಯಲ್ಲಿ ಕೊಂಡೋಗಿ ಇಟ್ಟಂಥ ಮಂಜೂಷ, ದಾಗೋನ ಯಾವುದದು? ಅದನ್ನು ಪಾಪಾತ್ಮ. ಮಂಜೂಷ ದೇವರಾತ್ಮ. ಪ್ರೈಸ್ ಗಾಡ್. ಏನಾಯಿತು? ಮೊದಲನೇ ದಿವಸದಲ್ಲಿ ದಾಗೋನ ವಿಗ್ರಹ ಇದು ಮಂಜೂಷ ಎದುರಿಗೆ ಬೋರ್ಲಾಗಿ ಬಿದ್ದಿತ್ತು. ಅದು ಎತ್ತಿಕೊಂಡಾಗ ಪುನಃ ಇಟ್ಟರು. ಮರು ದಿವಸದಲ್ಲಿ ನೋಡಬೇಕಾದ್ರೆ ಅದು ತಲೆ ಕೈ ಕಾಲೆಲ್ಲ ಕಡಿಯಲ್ಪಟ್ಟಿತ್ತು. ಪ್ರೈಸ್ ಗಾಡ್. ಯಾಕೆ ಆಗ್ತದೆ ಹಾಗಾದರೆ? ಯಾವುದು ಸ್ಟ್ರಾಂಗ್? ಯಾವುದು ಅದರಲ್ಲಿ? ದೇವರಾತ್ಮ ಸ್ಟ್ರಾಂಗ್ ಆಗಿ ಇರುವಲ್ಲಿ ಹಾಗಾದರೆ ಸೌಲನಲ್ಲಿ ಯಾಕೆ ದುರಾತ್ಮ ಬಂದು ಸೇರಿಕೊಂಡಿತ್ತು? ದೇವರಾತ್ಮ ಸ್ಟ್ರಾಂಗ್. ಅವನು ಯಾಕಂದರೆ ದೇವರಾತ್ಮನ ದೇವರಾತ್ಮ ಹೇಳುವಂಥ ಸಂಗತಿಗಳು ಅವನು ಕೇಳಿಸ್ಕೊಳ್ಳೇ ಇಲ್ಲ, ಅದಕ್ಕೆ ಗಮನ ಕೊಡಲೇ ಇಲ್ಲ. ಅವನು ಎಲ್ಲಿ ತಾನು ಏನನ್ನು ಮಾಡಬಾರ್ದಾಗಿತ್ತೋ ಅದನ್ನು ಅವನು ಮಾಡಿದ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಅದಕ್ಕೆ ನಮಗೆ ಕೂಡ ಎಚ್ಚರಿಕೆ ಕೊಡ್ತೇವೆ. ನಾವು ನೋಡ್ತೇವೆ, ದೇವರಾತ್ಮ ಪವಿತ್ರಾತ್ಮನ ದುಃಖಿಸಬೇಡ್ರಿ ಅಂತ ಒಂದು ಕಡೆಯಲ್ಲಿ ಬರೆದಿದೆ, ಇನ್ನೂ ಕಡೆಯಲ್ಲಿ ಪವಿತ್ರಾತ್ಮ ನಂದಿಸಬೇಡ್ರಿ ಅಂತ ಬರೆದಿದೆ. ಪ್ರೈಸ್ ಗಾಡ್. ಪವಿತ್ರಾತ್ಮನನ್ನು ದುಃಖಿಸುವಂಥದ್ದು, ಪವಿತ್ರಾತ್ಮನ ನಂದಿಸುವಂಥದ್ದು, ಆ ಸಂಗತಿಗಳು ಯಾಕೆ ನಡೀತದೆ? ಪವಿತ್ರಾತ್ಮನ ದುಃಖಿಸೋದು ಯಾಕೆ? ಪವಿತ್ರಾತ್ಮನ ಯಾಕೆ ದುಃಖಿಸ್ತಾನೆ? ಪ್ರೈಸ್ ಗಾಡ್. ಹಲ್ಲೆಲೂಯಾ. ನಾವು ದೇವರನ್ನು ಅರಿತವರು, ದೇವರ ವಾಕ್ಯವನ್ನು ತಿಳಿದವರು, ದೇವರು ನಮಗೆ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದಾರೆ, ಮಗನ ಇದನ್ನು ಕಲ್ತುಕೋ ಅಂತೇಳ್ಬಿಟ್ಟು, ನಿನಗೆ ಬೇಕಾದ್ದೆಲ್ಲ ಕೂಡ ಇದರಲ್ಲಿ ಉಂಟು ಅಂತೇಳ್ಬಿಟ್ಟು ನಾವು ಬರ್ತೇವೆ, ಮೆಸೇಜ್ಗಳನ್ನು ಕೇಳ್ತೇವೆ, ವಾಕ್ಯವನ್ನು ಕೇಳ್ತೇವೆ, ನಾವು ಏನು ಪ್ರಾರ್ಥನೆ ಮಾಡ್ತೇವೆ, ಎಲ್ಲ ಕೂಡ ಮಾಡ್ತೇವೆ. ಆದರೆ ನಾವು ನಮ್ಮ ಪಾಡಿಗೆ ನಾವೇ ನಮಗೆ ಇಷ್ಟ ಬಂದಾಗೆ ನಾವು ನಡೀತಾ ಇದ್ದರೆ, ಪ್ರೈಸ್ ಗಾಡ್. ಹಲ್ಲೆಲೂಯಾ. ನ್ಯಾಯಸ್ಥಾಪಕರ ಪುಸ್ತಕದ ಕೊನೆಯ ವಚನವನ್ನು ನೋಡ್ತೀರಾ ಯಾರಾದರೂ? ನ್ಯಾಯಸ್ಥಾಪಕರ ಪುಸ್ತಕದ ಕೊನೆಯ ವಚನ. ಕೊನೆಯ ಅಧ್ಯಾಯದ ಕೊನೆಯ ವಚನ. ಅನಂತರ ಇಸ್ರಾಯೇಲರು ತಮ್ಮ ತಮ್ಮ ಕುಲಗೋತ್ರಗಳಿಗೆ ಸ್ವಾಸ್ಥ್ಯವಾಗಿ ಸಿಕ್ಕಿದ ಪ್ರದೇಶಗಳಿಗೆ ಹಿಂದಿರುಗಿ ಹೋದರು. ಅಲ್ಲ, ಏನುಂಟು? ಕೊನೆಯ ವಚನ, ಲಾಸ್ಟ್, ಕೊನೆಯ ಅಧ್ಯಾಯದ ಕೊನೆಯ ವಚನ. ನ್ಯಾಯಸ್ಥಾಪಕರು 21ನೇ ಅಧ್ಯಾಯ. ಹಾಂ, ಲಾಸ್ಟ್ ವರ್ಸ್. ಆ ಕಾಲದಲ್ಲಿ ಇಸ್ರಾಯೇಲರೊಳಗೆ ಅರಸನಿರಲಿಲ್ಲ, ಪ್ರತಿಯೊಬ್ಬನು ತನ್ನ ಮನಸ್ಸಿಗೆ ಬಂದಂತೆ ನಡೆಯುತ್ತಿದ್ದನು. ಸಾಕು. ಆ ಕಾಲದೊಳಗೆ ಇಸ್ರಾಯೇಲರಲ್ಲಿ ಅರಸನಿರಲಿಲ್ಲ, ಪ್ರತಿಯೊಬ್ಬನು ತನಗೆ ಮನಸ್ಸು ಬಂದಂತೆ ನಡೆಯುತ್ತಿದ್ದನು. ಪ್ರೈಸ್ ಗಾಡ್. ನಮಗೀಗ ಅರಸನ ಯಾರು? ದೇವರು, ಪವಿತ್ರಾತ್ಮನು. ಪ್ರೈಸ್ ಗಾಡ್. ನಮಗೊಬ್ಬ ಅರಸನಿದ್ದಾನೆ. ಹಾಗಾದರೆ ಆ ಮುಂದಿನ ಭಾಗ ಏನಿದೆ? ಪ್ರತಿಯೊಬ್ಬನು ತನಗೆ ಮನಸ್ಸು ಬಂದಾಗೆ, ತನಗಿಷ್ಟ ಬಂದಾಗೆ ನಡ್ಕೊಳ್ತಿದ್ದಾನಂದರೆ ಅದಕ್ಕೆ ಯಾರು ಉತ್ತರ ಕೊಡೋದು? ನಮಗೊಬ್ಬ ಅರಸನಿದ್ದಾನಲ್ವ? ಅರಸ ನಮ್ಮನ್ನು ಆಳ್ತಾನೆ ಅಲ್ವಾ? ಅರಸ ನಮ್ಮ ಮೇಲೆ ಆಳ್ವಿಕೆ ನಡೆಸ್ತಾನೆ ಅಲ್ವಾ? ಆ ಅರಸ ನಮಗೆ ದಾರಿಯನ್ನು ತೋರಿಸ್ತಾನೆ ಅಲ್ವಾ? ಆತನ ನಮಗೆ ಏನು ಮಾಡಬೇಕನ್ನೋದು ಹೇಳ್ತಾನೆ ಅಲ್ವಾ? ರೈಟ್. ಹಾಗೆಯೇ ಪ್ರತಿಯೊಬ್ಬರು ತಮಗೆ ಇಷ್ಟ ಬಂದ ಹಾಗೆ ನಡ್ಕೊಳ್ತಿದ್ದರು ಅಂದರೆ, ನಾವು ಹಾಗೆ ನಡ್ಕೊಳ್ತಾ ಇದ್ದರೆ ಯಾರಿಗೆ ನೋವಾಗ್ತದೆ? ದೇವರಿಗೆ, ಅರಸನಿಗೆ ನೋವಾಗ್ತದೆ ಅಲ್ವಾ? ಹಾಗೆ ನೋವಾಗ್ತಾ ಕಡೆಗೆ ಏನಾಗ್ತದೆ? ಅರಸನು ನನಗೆ ಇವರು ಸುದ್ದಿನೇ ಬೇಡಪ್ಪ ಅಂತ ಬಿಟ್ಟು ಎಲ್ಲಿಂದ ಹೊರಟೋಗಿಬಿಡ್ತಾನೆ. ನಾನು ಹೇಳಿದರೆ ಕೇಳುವುದಿಲ್ಲ. ಸೌಲ ಏನು ಮಾಡ್ತಾನೆ? ಅದೇ ಕಥೆ ಆಗ್ತದೆ.
ಅದಕ್ಕೆ ಕಡೆಗೆ ಇದು ಸಮಯಲ್ ಹೇಳ್ಸವನಿಗೆ ನಿನ್ನನ್ನು ಅರಸತನದಿಂದ ತಳ್ಳಿಬಿಟ್ಟಿದ್ದಾನೆ ಅಂತೇಳಿ. ಪ್ರೈಸ್ ಗಾಡ್, ಹಾಲೆಲೂಯಾ. ಇರಲಿ, ಇವನು ಯಾರ ಹತ್ರ ವಿಚಾರಿಸಕ್ಕೆ ಹೋದ? ಕಣಿ ಹೇಳುವವರ ಹತ್ರ. 1 ಸಮುವೇಲ 30ನೇ ಅಧ್ಯಾಯ 8ನೇ ವಚನ. ಆಗ ದಾವೀದನು ಯೆಹೋವನನ್ನು, ನಾನು ಆ ಗುಂಪನ್ನು ಹಿಂದಟ್ಟಬಹುದೋ, ಅದು ನನಗೆ ಸಿಕ್ಕುವುದೋ ಎಂದು ಕೇಳಲು ಆತನು, ಹಿಂದಟ್ಟು, ಅದು ನಿನಗೆ ಸಿಕ್ಕುವುದು, ನೀನು ಎಲ್ಲರನ್ನು ಬಿಡಿಸಿಕೊಂಡು ಬರುವಿ ಎಂದು ಉತ್ತರ ಕೊಟ್ಟನು. ಸಾಕು. ಕೀರ್ತನೆ 63:1. ದೇವರೇ, ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನೀರಿಲ್ಲದೆ ಒಣಗಿದ್ದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ, ಶರೀರವು ಕುಂದಿ ಹೋಗುತ್ತದೆ. ಸಾಕು. ಪ್ರೈಸ್ ಗಾಡ್. ದಾವೀದನು ಎಂಥ ಸಂದರ್ಭದಲ್ಲಿ ಕೂಡ ಅವನು ವಿಚಾರಿಸಕ್ಕೆ ಎಲ್ಲಿ ಹೋಗ್ತಿದ್ದ? ದೇವರ ಸನ್ನಿಧಾನಕ್ಕೆ, ದೇವರ ಸಮಕ್ಷಮಕ್ಕೆ ಹೋಗ್ತಾ ಇದ್ದ. ಪ್ರೈಸ್ ಗಾಡ್. ದೇವರ ಸಮಕ್ಷಮಕ್ಕೆ ಹೋಗುವಾಗ ಅವನಿಗೆ ದೇವರಿಂದ ಉತ್ತರ ಸಿಗ್ತಾ ಇರ್ತಿತ್ತು. ಅವನು ದೇವರ ಹತ್ರ ವಿಚಾರಿಸ, ಕಣಿ ಕೇಳುವರ ಹತ್ರ ಅಲ್ಲ, ಸತ್ತವರಲ್ಲಿ ಕೇಳುವವರ ಹತ್ರ ಅಲ್ಲ. ಅವನು ಹೋದದ್ದು ನೇರವಾಗಿ ದೇವರ ಸನ್ನಿಧಾನಕ್ಕೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನಾವು ಎಲ್ಲಿಗೆ ಹೋಗಬೇಕು? ನಾವು ಹೋಗಬೇಕಾದದ್ದು ದೇವರ ಸನ್ನಿಧಾನಕ್ಕೆ. ನಮಗೆ ಉತ್ತರ ಎಲ್ಲಿಂದ ಬರ್ತದೆ? ದೇವರ ಸನ್ನಿಧಾನದಿಂದ. ದೇವರು ನಮ್ಮ ಹತ್ರ ನೇರವಾಗಿ ಮಾತಾಡ್ತಾರೆ ಅಥವಾ ಥ್ರೂ ವಯ ಹೀಗೆಲ್ಲ ಮಾತಾಡೋದುಂಟು. ಕೆಲವೊಂದು ಸಂದರ್ಭದಲ್ಲಿ ಬೇರೆಯವರ ಮೂಲಕ ಕೂಡ ಮಾತನಾಡೋದುಂಟು. ಕೆಲವೊಂದು ವಿಶೇಷವಾದ ಇದನ್ನು ಕೊಡೋದಂದರೆ ಇನ್ನೊಬ್ಬರ ಮೂಲಕ ಕೂಡ ಮಾತನಾಡೋದುಂಟು. ಆದರೆ ದೇವರು ನಮ್ಮ ಹತ್ರ ನೇರವಾಗಿ ಕೂಡ ಮಾತಾಡ್ತಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಇನ್ನೊಬ್ಬರ ಮೂಲಕ ಮಾತಾಡ್ಬೇಕಾದ್ರೆ ನಾವು ಕೇಳಲಿಕ್ಕೆ ಹೋಗಬೇಕಾಗಿಲ್ಲ, ಬರ್ತದೆ ಹಾಗೆ. ನಾವು ಕೇಳಲಿಕ್ಕೆ ಹೋಗಬೇಕಾಗಿಲ್ಲ, ಅದು ಹಾಗೇ ಬರ್ತದೆ. ಆದರೆ ದೇವರು ನಮ್ಮ ಹತ್ರ ಮಾತನಾಡ್ತಾರೆ. ಪ್ರೈಸ್ ಗಾಡ್. ನಾವು ದೇವರನ್ನು ತಿಳಿದುಕೊಂಡವರು, ದೇವರನ್ನು ಆತುಕೊಂಡವರು, ನಮಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ದೇವರ ಸನ್ನಿಧಾನದಿಂದಲೇ ಬರ್ತದೆ. ಹಲ್ಲೆಲೂಯಾ. ಬೇರೆ ಯಾವುದರಿಂದ ಕೂಡ ನಾವು ಕೇಳಲಿಕ್ಕೆ ಹೋಗುವಂಥವ್ರಾಗಬಾರ್ದು. ಯಾಕಂದರೆ ಬೇರೆ ಎಲ್ಲಿ ನಾವು ಕೇಳಲಿಕ್ಕೆ ಹೋಗ್ತೇವೆ ಅಂತ ಹೇಳಿದ್ರೆ ಅದು ದೇವರ ಮನಸ್ಸನ್ನು ವಹಿಸ್ತದೆ. ಪ್ರೈಸ್ ಗಾಡ್. ಮಕ್ಕಳು ಇಂಥದ್ದು ಬೇಕು ಅಂತ ಹೇಳ್ಬಿಟ್ಟು ಅಪ್ಪನನ್ನು ಕೇಳದೆ ಇನ್ನೊಬ್ಬರ ಹತ್ರ ಕೇಳಿದರೆ ಅಪ್ಪನಿಗೆ ಹೇಗಾಗ್ತದೆ? ಅಲ್ವಾ? ಹಾಗೆ ದೇವರು ಕೂಡ ಏನು ಮಾಡ್ತಾರೆ ಅಂದರೆ, ದೇವರು ನಮ್ಮನ್ನು ನೋಡ್ತಾ ಇರ್ತಾರೆ. ದೇವ್ರದ್ದು ವಿಶೇಷತೆ ಅಂದರೆ ದೇವರು ನಮ್ಮನ್ನು ಕಾಯ್ತಾ ಇರ್ತಾರೆ. ಯಾವಾಗ ನನ್ನ ಹತ್ರ ಮಾತನಾಡ್ತೀನಿ ಅಂತೇಳಿ, ನನ್ನ ಹತ್ರ ಯಾವಾಗ ಕೇಳ್ತೀನಿ ಅಂತೇಳಿ. ಒಂದು ಕಡೆ ಒಂದು ವಚನ ಇದೆ, ನನಗೆ ಸರಿಯಾಗಿ ನೆನಪಿಲ್ಲ ಅದು ಕರೆಕ್ಟ್ ಎಲ್ಲಿದೆ ಅಂತೇಳಿ. ನೀನು ನನ್ನನ್ನು ಕೇಳಿಕೊಂಡಿಲ್ಲ, ಆದರೆ ನಿನಗೆ ಸಿಕ್ಕಲೇ ಇಲ್ಲ ಅಂತೇಳಿ. ಯಾಕೋಬದಲ್ಲಿ ಏನಿರಬೇಕದು, ನೀನು ನನ್ನ ಕೇಳಿಕೊಂಡಿಲ್ಲ, ಆದರೆ ಅದು ನಿನಗೆ ಸಿಕ್ಕಲಿಲ್ಲ ಅಂತೇಳಿ. ಅಂದರೆ ದೇವರನ್ನು ನಾವು ಕೇಳಿದರೆ, ಪ್ರೈಸ್ ಗಾಡ್, ಕೇಳೋರು ಎರಡು ರೀತಿ ಉಂಟು. ಒಂದು ಕಡೆಯಲ್ಲಿ ಕೇಳಿಕೊಳ್ಳಿರಿ ಅಂತ ಕೇಳ್ತದೆ, ಇನ್ನೊಂದು ಕಡೆ ಬೇಡಿಕೊಳ್ಳಿರಿ ಅಂತ ಹೇಳ್ಬಿಟ್ಟು ಬರ್ತದೆ. ಆ ಎರಡು ವರ್ಡಿಗೆ ವ್ಯತ್ಯಾಸ ಇದೆ. ಪ್ರೈಸ್ ಗಾಡ್. ಕೇಳಿಕೊಳ್ಳುವುದು ಮತ್ತು ಬೇಡಿಕೊಳ್ಳುವುದು, ನೀವು ಬೇಡಿದ್ದನ್ನು ಹೊಂದಿಕೊಳ್ಳುವಿರಿ ಅಂತ ಹೇಳ್ಬಿಟ್ಟು.
ಯಾವುದನ್ನು ಕೇಳಬೇಕು, ಯಾವುದನ್ನು ಬೇಡಬೇಕು. ಪ್ರೈಸ್ ಗಾಡ್. ಈಗ ಮಗುವಿಗೊಂದು ಏನೋ ಒಂದು ಬೇಕಾಗಿದೆ, ಹಲ್ಲೆಲೂಯಾ, ಅದು ಖಂಡಿತವಾಗಿ ಕೊಡಲೇಬೇಕಾದದ್ದು. ಅದನ್ನು ಕೇಳಿದಾಗ ಅದನ್ನು ಕೇಳುವುದು, ಗೊತ್ತಾಯ್ತಲ್ಲ, ಅದನ್ನು ಕೇಳುವುದು, ಆಗ ಅದನ್ನು ಕೊಡ್ತಾರೆ. ಆದರೆ ಅದರ ಲಿಮಿಟ್ಗೆ ಜಾಸ್ತಿ ಆದದ್ದಾದರೆ ಯಾಕಪ್ಪ 1:5 ಓದಿ ಅದನ್ನು. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನ ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವನಾಗಿದ್ದಾನೆ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಅದಲ್ಲ, ಇನ್ನೊಂದು ವಚನ ಇದೆ, ಅದು 4:2. ಹಾಂ 4:3 ಇಲ್ಲಿ ನೀವು ಬೇಡಿದನ್ನು ನಿಮ್ಮ ಭೋಗಗಳಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ಅದು ಕೂಡ ಅಲ್ಲ. ಏನು 4:2 ಹಾಂ. ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನೂ ದೊರೆಯಲಿಲ್ಲ. ಎಕ್ಸಾಕ್ಟ್ಲಿ ರೈಟ್ ವರ್ಡ್ ಅದು. ನೀವು ಬೇಡಿಕೊಳ್ಳದ ಕಾರಣ ನಿಮಗೇನೂ ದೊರೆಯಲಿಲ್ಲ. ದೇವರು ನಮಗೆ ಕೊಡಲಿಕ್ಕೆ ರೆಡಿ ಇರ್ತಾರೆ. ಪ್ರೈಸ್ ಗಾಡ್. ದೇವರು ನಮ್ಮ ತಂದೆ ನಮಗೆ ಕೊಡಲಿಕ್ಕೆ ರೆಡಿ ಇರ್ತಾರೆ. ನಾವು ಬೇಡಿಕೊಳ್ಳದಿದ್ದರೆ ಅದನ್ನು ದೇವರು ಏನು ಮಾಡ್ತಾರೆ, ಈಗ ಅಗತ್ಯ ಇಲ್ಲೋ ಏನೋ ಅಂತ ಬಿಟ್ಟು ಸುಮ್ಮನೆ ಇರ್ತಾರೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಹೇಗೆ ನಾವು ಯಾವ ರೀತಿ ನಾವು ಲೋಕದಲ್ಲಿ ನಾವು ತಂದೆ ಮತ್ತು ಮಕ್ಕಳು ಅನ್ನೋ ರಿಲೇಷನ್ ಯಾವ ರೀತಿ ನೋಡ್ತಾ ಇದ್ದೇವೆಯೋ ಅದೇ ರಿಲೇಷನ್ ದೇವರಿಗೆ ಮತ್ತು ನಮಗಿದೆ. ಪ್ರೈಸ್ ಗಾಡ್. ಪ್ರತಿಯೊಂದು ವಿಷಯ ಕೂಡ ನಾವು ಸ್ಟಡಿ ಮಾಡ್ಕೊಂಡು ಹೋದರೆ ನಮ್ಗೆ ಅದೇ ಅರ್ಥ ಆಗ್ತದೆ. ಅದಕ್ಕೆ ತಂದೆಯ ಹಾಗೆ ಅಂತ ದೇವರನ್ನು ಹೇಳಲಿಕ್ಕಾಗೋದಿಲ್ಲ. ದೇವರು ನಿಜವಾಗಿ ತಂದೆ, ಆ ದೇವರ ಹಾಗೆ ನಮ್ಮ ತಂದೆ ಅಂತ ಹೇಳ್ಬೋದು ಅಷ್ಟು ಬೇಕಾದರೆ. ಪ್ರೈಸ್ ಗಾಡ್. ಅದು ಒಂದು ಸಾಂಗ್ನಲ್ಲಿ ಬರ್ತದೆ, ತಂದೆಯಾಗಿಯೇ ಅಂತ ಬಿಟ್ಟು ನನಗೆ ಕರೆಕ್ಷನ್ಗೆ ಹೇಳಿದ್ದೇನೆ ನಾನು. ಕರೆದಾತನ ನಂಬಿಕೆಸ್ತಾನೆ. ಸಂತೈಸುವೆ ತಾಯಿಯ ಹಾಗೆಯೇ, ಕರ ಹಿಡಿದು ನಡೆಸುವೆ ತಂದೆಯಾಗಿಯೇ. ತಂದೆ ಹಾಗೆಯೇ ಅಲ್ಲ, ತಂದೆಯಾಗಿಯೇ. ಪ್ರೈಸ್ ಗಾಡ್. ದೇವರು ನಮ್ಮ ತಂದೆಯಾಗಿಯೇ ಕರ ಹಿಡಿದು ನಡೆಸ್ತಾನೆ. ಪ್ರೈಸ್ ಗಾಡ್. ಯಾಕಂದರೆ ನಾವು ಅರ್ಥ ಮಾಡ್ಕೊಳ್ಳೋ ಒಂದೊಂದು ಹಾಡನ್ನು ಕೂಡ ಸರಿಗೆ ಅರ್ಥ ಮಾಡ್ಕೊಂಡು ನಾವು ಹಾಡೋದು ಅಂತ ಹೇಳಿದ್ರೆ ಆಗ ಅದು ಅರ್ಥ ನಮ್ಗೆ ಅದು ವಿಶೇಷತೆಗಳು ನಮ್ಗೆ ಗೊತ್ತಾಗ್ತದೆ. ದೇವರು ನಮ್ಮನ್ನು ತಂದೆಯ ಹಾಗೆ ನಮ್ಮನ್ನು ನಡೆಸೋದಿಲ್ಲ, ಆತನು ನಮ್ಮ ತಂದೆಯಾಗಿಯೇ ನಡೆಸ್ತಾನೆ. ಯಾಕಂದರೆ ಈಸ್ ಅವರ್ ಫಾದರ್, ಒರಿಜಿನಲ್ ಫಾದರ್. ಪ್ರೈಸ್ ಗಾಡ್. ಹೀ ಈಸ್ ಅವರ್ ಒರಿಜಿನಲ್ ಫಾದರ್. ಓಕೆ. ಹಾಗೆ ಅದರಿಂದಾಗಿ ನಾವು ಎಲ್ಲಿಗೆ ಹೋಗಬೇಕಂದ್ರೆ ನಮ್ಮ ಉತ್ತರಕ್ಕೋಸ್ಕರ, ನಮಗೆ ಬೇಕಾದ ಸಂಗತಿಗಳಿಗೋಸ್ಕರ ನಾವು ಎಲ್ಲಿಗೆ ಹೋಗ್ಬೇಕಂದ್ರೆ ನಾವು ದೇವರ ಸನ್ನಿಧಾನಕ್ಕೆ ಹೋಗಬೇಕು. ಸತ್ತವ್ರ ಹತ್ರ ಕೇಳಲಿಕ್ಕಲ್ಲ, ಅಥವಾ ಇನ್ಯಾರ ಹತ್ರ ಕೇಳಲಿಕ್ಕಾಗೇ ಅಲ್ಲ. ನಾವು ನೇರವಾಗಿ ದೇವರ ಸನ್ನಿಧಾನಕ್ಕೆ ಹೋಗ್ತೇವೆ ಅಂತ ಹೇಳಿದ್ರೆ ದೇವರು ನಮಗೆ ಉತ್ತರವನ್ನು ಕೊಡುವಂಥ ದೇವರಾಗಿದ್ದಾನೆ. ಪ್ರೈಸ್ ಗಾಡ್. ಇರಲಿ, ಇನ್ನು ಮುಂದಿನ ಭಾಗಕ್ಕೆ ಹೋಗೋಣ. 1 ಸಮುವೇಲ 15:10-11. ಹತ್ತು 15ನೇ ಅಧ್ಯಾಯ. ಯೆಹೋವನು ಸಮುವೇಲನಿಗೆ, ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತೇನೆ. ಅವನು ನನ್ನನ್ನು ಬಿಟ್ಟು ಬಿಟ್ಟನು, ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ ಎಂದು ಹೇಳಲು ಸಮುವೇಲನು ಕೋಪಗೊಂಡು ರಾತ್ರಿಯೆಲ್ಲ ಆತನಿಗೆ ಮೊರೆ ಇಟ್ಟನು. ಸಾಕು. ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತೇವೆ, ದೇವರು ಸ್ವತಃ ಹೇಳ್ತಾ ಇದ್ದಾರೆ, ಸೌಲನು ನನ್ನನ್ನು ಬಿಟ್ಟು ಬಿಟ್ಟನು ಅಂತ ಬಿಟ್ಟು. ಹಲ್ಲೆಲೂಯಾ. ಅದಕ್ಕಾಗಿ ಪಶ್ಚಾತ್ತಾಪ ಪಡ್ತಿದ್ದೇನೆ ಅಂತ ಬಿಟ್ಟು ದೇವರು ಹೇಳ್ತಿದ್ದಾರೆ. ಪ್ರೈಸ್ ಗಾಡ್. ಸೌಲನ ಇನ್ನೊಂದು ವೀಕ್ನೆಸ್ ಅಂದರೆ ಅವನ ದೇವರಿಗೆ ನಂಬಿಗಸ್ತನಾಗಿ ಅವನು ಉಳಿಯಲಿಲ್ಲ.
ದೇವರು ಅವನನ್ನು ಒಂದು ಇಸ್ರಾಯೇಲಿಗೆ ಅರಸನಾಗಿ ಮಾಡಿದರೂ ಕೂಡ ಅವನು ಮಾತ್ರ ದೇವರಿಗೆ ನಂಬಿಗಸ್ತನಾಗಿ ಉಳಿಯಲಿಲ್ಲ. ದೇವರನ್ನು ಬಿಟ್ಟು ಅವನು ಬೇರೆ ಇದಕ್ಕೆ ಅವನು ಹೋಗೋದನ್ನು ನಾವು ನೋಡ್ತೇವೆ ಪ್ರಿಯರೇ. ಅದೇನು ದಾವೀದನ ಸೈಡೆ ನೋಡೋದು ಅಂತ ಹೇಳಿದ್ರೆ 1 ಸಮುವೇಲ 17ನೇ ಅಧ್ಯಾಯ 37ನೇ ವಚನ. ನನ್ನನ್ನು ಅಂಥ ಸಿಂಹದ ಮತ್ತು ಕರಡಿಯ ಉಗುರುಗಳಿಗೆ ತಪ್ಪಿಸಿದ ಯೆಹೋವನು ಈ ಫಿಲಿಷ್ಟಿಯನ ಕೈಗೂ ತಪ್ಪಿಸುವನು ಎನ್ನಲು ಸೌಲನು ದಾವೀದನಿಗೆ, ಹೋಗು, ಯೆಹೋವನು ನಿನ್ನ ಸಂಗಡ ಇರಲಿ ಎಂದು ಹೇಳಿ ಅವನಿಗೆ ತನ್ನ ಯುದ್ಧ ವಸ್ತ್ರಗಳನ್ನು ಕವಚಗಳನ್ನು ತೊಡಿಸಿ ತಲೆಗೊಂದು ಅದು ಬೇಕಾಗಿಲ್ಲ. ಆ ಸಿಂಹದ ಮತ್ತು ಕರಡಿಯ ಉಗುರುಗಳಿಂದ ನನ್ನನ್ನು ತಪ್ಪಿಸಿದಂಥ ದೇವರು ನನ್ನನ್ನು ಹೇಗೂ ತಪ್ಪಿಸ್ತಾನೆ, ಈ ಫಿಲಿಷ್ಟಿಯನ ಕೈಗೆ ತಪ್ಪಿಸುವನು ಅಂತ ಬಿಟ್ಟು ಅವನು ಹೇಳ್ತಾನೆ. ಅವನಲ್ಲಿದ್ದದೇನು? ನಂಬಿಕೆ. ಅದರಲ್ಲಿ 45ನೇ ವಚನ ನೋಡಿ. ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂಥ ಸೇನಾಧೀಶ್ವರನು ಇಸ್ರಾಯೇಲ್ಯರ ಯುದ್ಧ ಭಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಸಾಕು. ಪ್ರೈಸ್ ಗಾಡ್. ಅವನ ಕೈಯಲ್ಲಿದ್ದಂಥ ಆಯುಧ ಯಾವುದು? ಯೆಹೋವನ ನಾಮ. ಪ್ರೈಸ್ ಗಾಡ್. ಯೆಹೋವನ ನಾಮ. ಆ ಒಂದು ಹೆಸರಿನ ಮೇಲೆ ಅವನು ಹೋಗ್ತಾ ಇದ್ದಾನೆ. ಪ್ರೈಸ್ ಗಾಡ್. ಆ ಒಂದು ಹೆಸರಿನ ಮೇಲೆ ಅವನು ಹೋಗ್ತಾ ಇದ್ದಾನೆ. ಇದರ ಮೇಲೆ ಏನಾಗ್ತದೆ ಅಂದರೆ ಅವನು ಆ ಹೆಸರಿನ ಮೇಲೆ ಆ ಒಂದು ನಂಬಿಕೆಯಲ್ಲಿ ಅವನು ಮುಂದೆ ಹೋಗುವ. ಇನ್ನು 47ನೇ ವಚನ ಕೊಡ್ಬೋದು. 47. ಯೆಹೋವನು ಈಟಿ ಕತ್ತಿಗಳಿಲ್ಲದೆ ರಕ್ಷಿಸಬಲ್ಲನೆಂಬುದು ಇಲ್ಲಿ ಕೂಡಿದವರಿಗೆಲ್ಲ ಗೊತ್ತಾಗುವುದು. ಸಾಕು. ಪ್ರೈಸ್ ಗಾಡ್. ದೇವರಿಗೆ ಯಾವುದು ಅಸಾಧ್ಯ ಅಲ್ಲ. ಯಾವುದು ಕೂಡ ದೇವರಿಗೆ ಅಸಾಧ್ಯ ಅಲ್ಲ. ಈಟಿ ಬರ್ಚಿಗಳಿಲ್ಲದೆ ಕೂಡ ದೇವರು ಗೆಲ್ಲಿಸೋದಕ್ಕೆ ಸಾಧ್ಯ ಅಂತ ಬಿಟ್ಟು ಅವನು ಹೇಳ್ತಾನೆ. ಯಾಕಂದರೆ ಆ ಸಿಂಹದ ಕೈಯಿಂದ ಕರಡಿಯ ಉಗುರಿಂದ ದೇವರು ತಪ್ಪಿಸಿದ್ದಾನೆ. ಆ ದೇವರು ನನ್ನ ಕಾಪಾಡ್ತಾನೆ, ನನ್ನ ಕಾಯ್ತಾನೆ ಅಂತ ಬಿಟ್ಟು ಅವನು ಹೇಳ್ತಾನೆ. ಪ್ರೈಸ್ ಗಾಡ್. ಒಂದು ಹಾಡು ನೆನಪಾಗ್ತದೆ. ಗೊಲ್ಯಾತನನ್ನು ಕೊಂದ ದಾವೀದ, ದೇವರ ಮಹಾಶಕ್ತಿ ತೋರಿದ. ಓಹೋ, ಗೊಲ್ಯಾತನನ್ನು ಕೊಂದ ದಾವೀದ, ದೇವರ ಮಹಾಶಕ್ತಿ ತೋರಿದ. ಕ್ರೂರ ಕರಡಿಯನ್ನು ಪ್ರಾಯದ ಸಿಂಹವನ್ನು ಸೀಳಿ ಹಾಕಿದ. ಓ, ಗೊಲ್ಯಾತನನ್ನು ಕೊಂದ ದಾವೀದ, ದೇವರ ಮಹಾಶಕ್ತಿ ತೋರಿದ. ಕವಣಿಯೊಳಗ ಒಂದು ಕಲ್ಲು ಹಾಕಿದನು, ಗರಗರ ತಿರುಗಿಸಿ ಹೊಡೆದನು. ಕವಣಿಯೊಳಗ ಒಂದು ಕಲ್ಲು ಹಾಕಿದನು, ಗರಗರ ತಿರುಗಿಸಿ ಹೊಡೆದನು. ಸೇನಾಧೀಶ್ವರನಾದ ಯೆಹೋವನ ನಾಮದಲ್ಲಿ ಗೊಲ್ಯಾತನನ್ನು ಕೊಂದು ಹಾಕಿದನು. ಸೇನಾಧೀಶ್ವರನಾದ ಯೆಹೋವನನ್ನು ನಂಬಿ ಗೊಲ್ಯಾತನನ್ನು ಕೊಂದು ಹಾಕಿದನು. ಓಹೋ, ಗೊಲ್ಯಾತನನ್ನು ಕೊಂದು ಹಾಕಿದನು. ಓಹೋ, ಗೊಲ್ಯಾತನನ್ನು ಕೊಂದ ದಾವೀದ, ದೇವರ ಮಹಾಶಕ್ತಿ ತೋರಿದ. ಓಹೋ, ಗೊಲ್ಯಾತನನ್ನು ಕೊಂದ ದಾವೀದ, ದೇವರ ಮಹಾಶಕ್ತಿ ತೋರಿದ. ಕ್ರೂರ ಕರಡಿಯನ್ನು ಪ್ರಾಯದ ಸಿಂಹವನ್ನು ಸೀಳಿ ಹಾಕಿದ. ಓ, ಗೊಲ್ಯಾತನನ್ನು ಕೊಂದ ದಾವೀದ, ದೇವರ ಮಹಾಶಕ್ತಿ ತೋರಿದ. ಪ್ರೈಸ್ ಗಾಡ್. ದಾವೀದನ ಆಯುಧ ನಂಬಿಕೆ. ಪ್ರೈಸ್ ಗಾಡ್. ಸೌಲನು ದೇವರ ಮೇಲಿನ ನಂಬಿಕಸ್ತಿಕೆಯನ್ನು ಬಿಟ್ಟುಬಿಟ್ಟ. ನಂಬಿಕಸ್ತಿಕೆಯಿಂದ ಜಾರಿ ಹೋದ. ಸೌಲನು ದುರ್ಬಲನಾದ. ದಾವೀದನು ನಂಬಿಕೆಯಲ್ಲೇ ಮುಂದೆ ಹೋದ. ನಂಬಿಕೆಯಲ್ಲೇ ಹೆಜ್ಜೆ ಇಟ್ಟ. ಅವನು ಬಲಗೊಳ್ಳುತ್ತಾ ಬಂದ. ಪ್ರೈಸ್ ಗಾಡ್. ಹಾಲೆಲೂಯಾ. ಇನ್ನೊಂದು ಪಾರ್ಟಿಗೆ 1 ಸಮುವೇಲ 18ನೇ ಅಧ್ಯಾಯ 7-11. ಅವರು ಪರಸ್ಪರವಾಗಿ
ಸೌಲನು 1000 ಗಟ್ಟಳೆಯಾಗಿ ಕೊಂದನು, ದಾವೀದನು 10,000 ಗಟ್ಟಳೆಯಾಗಿ ಕೊಂದನು ಎಂದು ಹಾಡಿದರು. ಹಾಂ, ಈ ಮಾತುಗಳ ದೆಸೆಯಿಂದ ಸೌಲನಿಗೆ ಬಹು ವ್ಯಸನವೂ ಕೋಪವೂ ಉಂಟಾಗಿ ಅವನು ದಾವೀದನು 10,000 ಗಟ್ಟಳೆಯಾಗಿ ಕೊಂದನೆಂದು, ನಾನು 1000 ಗಟ್ಟಳೆಯಾಗಿ ಕೊಂದೆನೆಂದು ಹಾಡುತ್ತಾರಲ್ಲ, ರಾಜತ್ವದ ಹೊರತು ಅವನಿಗೆ ಇನ್ನೇನು ಕಡಿಮೆಯಾದ ಹಾಗಾಯಿತು ಅಂದುಕೊಂಡು ಅಂದಿನಿಂದ ಅವನ ಮೇಲೆ ಕಣ್ಣಿಟ್ಟನು. ಸಾಕು ಸಾಕು ಸಾಕು. ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತೇವೆ ಸೌಲನಿಗೆ ಉಂಟಾದದೇನು? ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು ಯಾಕೆ ಬಂತು? ಅವನ ಪ್ರೈಡ್ ಅಥವಾ ಹೆಮ್ಮೆಗೆ ಬಿದ್ದ ಪೆಟ್ಟು. ಅವನ ಪ್ರೈಡ್ಗೆ ಬಿದ್ದಂಥ ಪೆಟ್ಟು, ಅವನ ಹೆಮ್ಮೆಗೆ ಬಿದ್ದಂಥ ಪೆಟ್ಟು. ಏನು ಹೇಳಿದರು? ಹೆಂಗಸರು ಹೇಗೆ ಹಾಡಿದರು? ಸೌಲನು 1000 ಗಟ್ಟಲೆಯ ಕೊಂದನು, ದಾವೀದನು 10,000 ಗಟ್ಟಲೆಯ ಕೊಂದನು ಅಂತ ಹೇಳಿದಾಗ ಅಲ್ಲಿ ಹೇಳ್ತಾನೆ, ರಾಜತ್ವದ ಹೊರತಾಗಿ ಇವನಿಗೆ ಇನ್ನೇನು ಕಡಿಮೆ ಆಯಿತು ಅಂತೇಳಿ. ಹಾಗೇನು ದಾವೀದನ ರಾಜನಾಗಿರಲಿಲ್ಲ. ಪ್ರೈಸ್ ಗಾಡ್, ಹಾಲೆಲೂಯಾ. ಆದ್ದರಿಂದ ಅವನ ಪ್ರೈಡ್ ಅವನಿಗೊಂದು ನೆಗೆಟಿವ್ ಆಗಿ ನಿಂತಿತ್ತು ಅಂದ್ಬಿಟ್ಟು ನಾವು ನೋಡ್ತೇವೆ. ಕೀರ್ತನೆ 34:1. ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. 103:1-2. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಸಾಕು. ಸೌಲನಲ್ಲಿ ಏನಿತ್ತು ನೋಡಿದ್ದೀವಿ ನಾವಾಗ? ಹೊಟ್ಟೆ ಕಿಚ್ಚು, ಹೆಮ್ಮೆ. ದಾವೀದನು ಅವನು ದೇವರನ್ನ ಆರಾಧನೆ ಮಾಡುವನಾಗಿದ್ದ. ಪ್ರೈಸ್ ಗಾಡ್. ಅವನ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವನಾಗಿದ್ದ. ಎಲ್ಲದರೂ ಕೂಡ ದೇವರಿಗೆ ಕೃತಜ್ಞತೆ ಸಲ್ಲಿಸುವನಾಗಿದ್ದ. ಪ್ರೈಸ್ ಗಾಡ್. ಈಗ ಈ ಎಲ್ಲ ಕಾರಣಗಳನ್ನು ನೋಡಿದಾಗ ಎಲ್ಲ ನೆಗೆಟಿವ್ಸ್ ನಾನು ಹೇಳ್ತಾ ಬರ್ತೇನೆ. ಸೌಲನ ನೆಗೆಟಿವ್ಸ್: ಮೊದಲನೇದಾಗಿ ಅವಿಧೇಯತ್ವ, ಎರಡನೇದಾಗಿ ಹೆಮ್ಮೆ ಮತ್ತು ಅಸಹನೆ, ಮೂರನೇದಾಗಿ ಮನುಷ್ಯರ ಭಯ, ನಾಲ್ಕನೇದಾಗಿ ಬೇತಾಳಿಕರಲ್ಲಿ ಕೇಳುವಂಥದ್ದು, ಸತ್ತವರಲ್ಲಿ ವಿಚಾರಿಸುವಂಥದ್ದು, ನಾಲ್ಕನೇದಾಗಿ ದೇವರ ನಂಬಿಕಸ್ತಿಕೆಯಿಂದ ಜಾರಿ ಹೋದದ್ದು, ಆರನೇದಾಗಿ ಹೆಮ್ಮೆ ಮತ್ತು ಹೊಟ್ಟೆಕಿಚ್ಚು. ದಾವೀದನ ಸೈಡಲ್ಲಿ ವಿಧೇಯತ್ವ, ತಗ್ಗಿಸಿಕೊಳ್ಳುವಿಕೆ, ದೇವರ ಭಯ, ಆಮೇಲೆ ದೇವರ ಸಾನ್ನಿಧ್ಯಕ್ಕೆ ಹೋಗುವಂಥದ್ದು, ಆಮೇಲೆ ದೇವರಲ್ಲಿ ನಂಬಿಕೆ, ಮತ್ತು ಕೊನೆಯದಕ್ಕೆ ದೇವರ ಆರಾಧಕನಾಗಿದ್ದ. ರಿಸಲ್ಟ್ ಏನಾಯಿತು? 1 ಸಮುವೇಲ 31:1-4. ಮೂವತ್ತೊಂದನೇ ಅಧ್ಯಾಯ 1-4. ದಾವೀದನು ಅವನ ಜನರು 3ನೆಯ ದಿನ ಚಿಕ್ಲಗೂರನ್ನು ಮುಟ್ಟಿದರು. ಅಷ್ಟರೊಳಗೆ ಅಮಾಲೇಕ್ಯರು ದಂಡೆತ್ತಿ ದಕ್ಷಿಣ ಪ್ರಾಂತಕ್ಕೂ ಚಿಕ್ಲಗೂರಿಗೂ ಬಂದು ಚಿಕ್ಲಗೂರನ್ನು ಸುಟ್ಟು ಹಾಳು ಮಾಡಿ ಅದರಲ್ಲಿದ್ದ ಎಲ್ಲ ಹೆಂಗಸರನ್ನು, ಚಿಕ್ಕವರನ್ನು, ದೊಡ್ಡವರನ್ನು ಸೆರೆದು ಇವನ್ನಲ್ಲ. ಫಿಲಿಷ್ಟಿಯರು ಇಸ್ರಾಯೇಲರೊಡನೆ ಯುದ್ಧ ಮಾಡಿದರು. ಇಸ್ರಾಯೇಲರು ಅವರಿಂದ ಅಪಜಯ ಹೊಂದಿ ಗಿಲ್ಬೋ ಬೆಟ್ಟದಲ್ಲಿ ಹತರಾದರು. ಫಿಲಿಷ್ಟಿಯರು ಸೌಲನನ್ನು ಅವನ ಮಕ್ಕಳನ್ನು ಬಿಡದೆ ಹಿಂದಟ್ಟಿ ಅವನ ಮಕ್ಕಳಾದ ಯೋನಾತನನ್ನು, ಅಭಿನಾದಾಬನನ್ನು, ಮೆಲ್ಕೀಶೂವನನ್ನು ಕೊಂದರು. ಸೌಲನಿದ್ದ ಕಡೆಯಲ್ಲಿ ಯುದ್ಧವು ಬಹು ಘೋರವಾಗಿತ್ತು. ಬಿಲ್ಲುಗಾರರು ಅವನಿಗೆ ಗುರಿಯಿಟ್ಟರು. ಆದದರಿಂದ ಸೌಲನು ಬಹುಭೀತನಾಗಿ ತನ್ನ ಆಯುಧ ವಾಹಕನಿಗೆ, ನಿನ್ನ ಕತ್ತಿಯನ್ನು ಹಿರಿದು ನನ್ನನ್ನು ತಿವಿದುಕೊಳ್ಳು, ಇಲ್ಲವಾದರೆ ಸುನ್ನತಿ ಇಲ್ಲದ ಈ ಜನರು ಬಂದು ನನ್ನನ್ನು ತಿವಿದು ಅಪಕೀರ್ತಿಯನ್ನುಂಟು ಮಾಡರು ಎಂದು ಹೇಳಲು ಅವನು ಹೆದರಿ ಒಲ್ಲೆನು ಅಂದನು. ಆದದರಿಂದ ಸೌಲನು ತಾನೇ ಕತ್ತಿಯನ್ನು ಹಿರಿದು ಅದರ ಮೇಲೆ ಬಿದ್ದನು. ಸಾಕು. ಪ್ರೈಸ್ ಗಾಡ್. ಸೌಲನ ವಿಷಯವೆಲ್ಲ ಸ್ಟಡಿ ಮಾಡ್ಕೊಂಡ್ಬಂದ್ವಿ. ಅವನ ಅಂತ್ಯ ಹೇಗಾಯಿತು ಅಂದರೆ ಅವನು ಸುಸೈಡ್ ಮಾಡ್ಕೊಳ್ಬೇಕಾಯಿತು. ಹಲ್ಲೆಲೂಯಾ. 1ನೇ ಪೂರ್ವಕಾಲ ವೃತ್ತಾಂತ
29ನೇ ಅಧ್ಯಾಯ 26ರಿಂದ 28. ಇಸ್ರಾಯೇಲ್ಯರ ಅರಸನಾಗಿದ್ದ ಇಷಯನ ಮಗನಾದ ದಾವಿದನು ಹೆಬ್ರೋನಿನಲ್ಲಿ 7 ವರ್ಷವೂ ಯೆರೂಸಲೇಮಿನಲ್ಲಿ 33 ವರ್ಷವೂ ಒಟ್ಟಿಗೆ 40 ವರ್ಷ ಆಳಿದನು. ಅವನು ಐಶ್ವರ್ಯ, ಮಾನ, ದೀರ್ಘಾಯುಷ್ಯ ಇವುಗಳನ್ನು ಅನುಭವಿಸಿದ ನಂತರ ತುಂಬ ವೃದ್ಧನಾಗಿ ಮರಣ ಹೊಂದಿದನು. ಸಾಕು. ಪ್ರೈಸ್ ಗಾಡ್. ದಾವಿದನ ಅಂತ್ಯ ಹೇಗಾಯಿತು? ಮಾನ, ಗೌರವ, ಐಶ್ವರ್ಯ ಎಲ್ಲವನ್ನು ಹೊಂದಿಕೊಂಡು ಎಲ್ಲರಿಗೂ ಪ್ರಿಯನಾಗಿ ವೃದ್ಧನಾಗಿ ಮರಣ ಹೊಂದಿದನು. ಪ್ರೈಸ್ ಗಾಡ್. ಅವನಂದರೆ ಪೂರ್ಣಾಯುಷ್ಯವನ್ನು ಹೊಂದಿಕೊಂಡ ಅಂತ ಬಿಟ್ಟು ನಾವು ನೋಡ್ತೇವೆ ಪ್ರೇಯರೇ. ಹಲ್ಲೆಲೂಯಾ. ಇವತ್ತಿನ ಸಂದೇಶದ ವಿಷಯ ಎಷ್ಟೇ. ಸೌಲ ಮತ್ತು ದಾವಿದ ಇಬ್ಬರು ಕೂಡ ದೇವರಿಂದ ಆರಿಸಲ್ಪಟ್ಟು ಒಬ್ಬನೇ ಪ್ರವಾದಿಯ ಮೂಲಕ ಅಭಿಷೇಕಿಸಲ್ಪಟ್ಟಂಥ ಜನರು. ಆದರೆ ಒಬ್ಬನು ತನ್ನ ಇಷ್ಟ ಪ್ರಕಾರ ನಡ್ಕೊಂಡು ಹೋಗಿ ದೇವರ ಮಾತನ್ನು ಕೇಳದೆ ದೇವರಿಗೆ ಯಾವುದು ಒಳ್ಳೆಯದೋ ಅದನ್ನು ತಾನು ಮಾಡದೆ ದೇವರನ್ನು ಪದೇ ಪದೇ ನೋಯಿಸಿ ಅವನು ತನ್ನ ಕೊನೆಯನ್ನು ಹೇಗೆ ಕಂಡ ಅಂದರೆ ಅವನು ಆತ್ಮಹತ್ಯೆ ಮಾಡ್ಕೊಳ್ಬೇಕಾಯಿತು. ಪ್ರೈಸ್ ಗಾಡ್. ಅದೇ ಮತ್ತೊಂದು ಸೈಡಲ್ಲಿ ನಾವು ನೋಡ್ಲಿಕ್ಕೆ ಹೋಗುವಾಗ ದಾವೀದನು ದೇವರಿಗೆ ವಿಧೇಯನಾಗಿ ದೇವರನ್ನು ಪ್ರೀತಿಸುವವನಾಗಿ ನಂಬಿಕಸ್ಥಿಕೆಯಿಂದ ಜೀವಿಸಿ ನಂಬಿಕೆಯನ್ನೇ ಮುಂದಿಟ್ಟುಕೊಂಡು ದೇವರನ್ನು ಯಾವಾಗಲೂ ಆರಾಧಿಸ್ತಾ ದೇವರ ಮುಂದೆ ತಗ್ಗಿಸಿಕೊಂಡು ಜೀವಿಸಂಥ ವ್ಯಕ್ತಿಯಾಗಿದ್ದ. ಅವನು ತನ್ನ ಅಂತ್ಯವನ್ನು ಕಾಣುವಾಗ, ತನ್ನ ಮರಣಕಾಲ ಬರುವಾಗ ಅವನು ಹೇಗಿದ್ದ ಅಂದರೆ ಅವನು ಐಶ್ವರ್ಯವಂತನಾಗಿದ್ದ. ಹಲ್ಲೆಲೂಯಾ. ಅವನು ಐಶ್ವರ್ಯವಂತನಾಗಿದ್ದ, ಧನವಂತನಾಗಿದ್ದ. ಮತ್ತು ಅವನಿಗೆ ಮಾನ ಕೂಡ ಹೆಚ್ಚಾಗಿ ಸಿಕ್ಕಿತ್ತು. ಪ್ರೈಸ್ ಗಾಡ್. ಆದರೆ ಅವನ ಜೀವಿತ ಒಂದು ಮಹಿಮೆಯ ಜೀವಿತವಾಗಿ ಕಂಡಿತ್ತು ಅಂತ ಬಿಟ್ಟು ನಾವು ನೋಡ್ತೇವೆ. ಮಹಿಮಾಯುಕ್ತವಾಗಿ ಅವನು ತನ್ನ ಜೀವಿತವನ್ನು ಪೂರ್ಣಗೊಳಿಸಿದ ಅಂತ ಬಿಟ್ಟು ನಾವು ನೋಡ್ತೇವೆ ಪ್ರಿಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೀಗೆ ನಾವು ನೋಡುವಂಥ ವಿಷಯ ಏನಂದರೆ, ಬೆಗಿನ ನಾವು ವಾಕ್ಯ ಓದಿದ್ದೆವು. ಬಹು ದಿವಸಗಳವರೆಗೆ ಸೌಲನ ವಂಶದವರು ದಾವಿದನ ವಂಶವರು ಯುದ್ಧ ನಡೆದಿತ್ತು. ದಾವಿದನು ಬಲಗೊಳ್ಳುತ್ತಾ ಬಂದನು, ಸೌಲನ ವಂಶವು ದುರ್ಬಲವಾಗುತ್ತಾ ಬಂದಿತ್ತು. ಪ್ರೈಸ್ ಗಾಡ್. ಈ ದಿವಸ ನಾವು ದೇವರನ್ನು ಅರಿತವರು, ದೇವರ ಮಕ್ಕಳಾಗಿದ್ದೇವೆ. ದೇವರ ಆಲಯಕ್ಕೆ ಬಂದು ದೇವರ ವಾಕ್ಯವನ್ನು ಕೇಳ್ತಿದ್ದೇವೆ. ಪ್ರೈಸ್ ಗಾಡ್. ನಾವು ನಮ್ಮ ನಂಬಿಕೆ ಯಾವುದರ ಮೇಲೆ ನಿಂತಿದೆ? ನಾವು ಯಾವುದನ್ನು ಹೆಚ್ಚಾಗಿ ಆತುಕೊಳ್ತಿದ್ದೇವೆ? ನಾವು ದೇವರಿಗೆ ತಕ್ಕದಾಗೆ ನಾವು ಜೀವಿಸ್ತಾ ಇದ್ದೇವೆಯೋ ಅಲ್ಲ ಅದೇ ನ್ಯಾಯಸ್ಥಾಪಕರ ಪುಸ್ತಕ ಕೊನೆಯ ವಚನದಾಗೆ ನಾವು ನಮ್ಮ ಇಷ್ಟ ಬಂದಾಗೆ ನಡ್ಕೊಳ್ತಾ ಇದ್ದೇವೆ? ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ನಮ್ಮ ಜೀವಿತದಲ್ಲಿ ಕೂಡ ಯುದ್ಧಗಳು ಉಂಟು. ಹೆಚ್ಚು ಕಡಿಮೆ ಪ್ರತಿ ದಿವಸವೂ ನಾವು ಯುದ್ಧವನ್ನು ನಾವು ನೋಡ್ತಾನೆ ಇರ್ತೇವೆ. ನಮಗೆ ಹೋರಾಟ ಇದ್ದೇ ಇರ್ತದೆ. ಕ್ರಿಸ್ತಿಯ ಜೀವಿತ ಅಂತೇಳಿ ಹೋರಾಟ ಇಲ್ಲದ ಜೀವಿತ ಅಲ್ಲ. ಕ್ರಿಸ್ತಿಯ ಜೀವಿತ ಅಂದರೆ ಹೋರಾಟ ಉಂಟೇ ಉಂಟು. ಯಾಕಂದರೆ ಅದರಲ್ಲಿ ಅದೇ ನಮಗೆ ಎಕ್ಸಾಮ್. ಪ್ರೈಸ್ ಗಾಡ್. ನಮ್ಮ ಪರೀಕ್ಷೆ ಅದೇನೆ. ಆ ಹೋರಾಟದಲ್ಲೇ ನಾವು ಮುಂದೆ ಬರಬೇಕಾಗಿದೆ. ಪ್ರೈಸ್ ಗಾಡ್. ಅದಕ್ಕಾಗಿ ನಾವು ಅದಕ್ಕೆ ಅಡ್ಜಸ್ಟ್ಮೆಂಟ್ಸ್ ಮಾಡಿಕೊಂಡು ಕಾಂಪ್ರಮೈಸ್ ಮಾಡಿಕೊಂಡು ಸೌಲ ಮಾಡಿದಾಗೆ ನಾವು ಆಶೀರ್ವಾದ ಕಳ್ಕೊಳ್ಬೇಕಾ, ಆಶೀರ್ವಾದ ಪಡ್ಕೊಳ್ಬೇಕಾ? ಇದು ನಮ್ಮ ಕೈಯಲ್ಲಿದೆ. ಹಲ್ಲೆಲೂಯಾ. ಇದು ನಮ್ಮ ಕೈಯಲ್ಲಿದೆ. ನಾವು ಅದನ್ನು ಪರೀಕ್ಷೆ ಮಾಡ್ಕೊಂಡು ನಾವು ಈ ದಿವಸ ನಾವು ಮೇಜಿನ ಕಡೆಗೆ ಹೋಗುವಾಗ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಂಡು ಹೋಗೋಣ. ಪ್ರೈಸ್ ಗಾಡ್. ಈಗ ಪ್ರಾರ್ಥನೆ ಮಾಡೋಣ. ಸ್ತೋತ್ರ ದೇವರೇ, ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ. ಅಪ್ಪ, ಈ ಮುಂಜಾನೆ ಗಳಿಗೆಯಲ್ಲಿ ಕರ್ತನೆ ನಿಮ್ಮ ಪರಿಶುದ್ಧ ಸನ್ನಿಧಾನಕ್ಕೆ ಬರೋದು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ದೇವರೇ.
ಇಲ್ಲಿ ಕೇಳುವವರು ಮತ್ತು ಆನ್ಲೈನ್ನಲ್ಲಿ ಕೇಳುವಂಥ ಎಲ್ಲರನ್ನು ಕೂಡ ಕರ್ತನೆ ನಿಮ್ಮ ಕೃಪಾಹಸ್ತಕ್ಕೆ ಒಪ್ಪಿಕೊಡ್ತಾ ಇದ್ದೇವೆ ಕರ್ತನೆ. ಪ್ರತಿಯೊಬ್ಬರು ಕೂಡ ಕರ್ತನೆ ಈ ಮೆಸೇಜನ್ನು ಕೇಳಿದವರು, ಈ ಸಂದೇಶವನ್ನು ಕೇಳಿದವರು ತಮ್ಮ ಜೀವಿತವನ್ನು ಪರೀಕ್ಷಿಸಿಕೊಂಡು ನಾವು ದೇವರಿಗಾಗಿ ಯಾವ ರೀತಿಯಲ್ಲಿ ಜೀವಿಸಬಹುದು ಎಂಬುದನ್ನು ತಿಳಿದುಕೊಳ್ಳಿಕ್ಕಾಗುವಂತೆ ನಮಗೆ ಸಹಾಯ ಮಾಡಿ ನಡೆಸಬೇಕಾಗುತ್ತಿದ್ದೇವೆ. ನಮ್ಮ ಪ್ರತಿಯೊಬ್ಬರ ಜೀವಿತ ಕೂಡ ಕರ್ತನೆ ದಾವೀದನ ಜೀವಿತದಂತೆ ಒಂದು ಆಶೀರ್ವಾದಯುಕ್ತವಾದ ಜೀವಿತವಾಗುವಂತೆ ಕರುಣಿಸಿ ನಡೆಸಬೇಕಾಗುತ್ತಿದ್ದೇವೆ ಕರ್ತನೆ. ಅಪ್ಪ, ಸೌಲನ ಜೀವಿತ ಯಾವ ರೀತಿಯಲ್ಲಿ ತಪ್ಪಿ ಹೋಯಿತು ಎಂಬುದನ್ನು ಕರ್ತನೆ ನಾವು ತಿಳಿದಿದ್ದೇವೆ. ನಾವು ಆ ರೀತಿಯಲ್ಲಿ ನಡೆದೆ, ನಾವು ದಾವೀದನ ರೀತಿಯಲ್ಲಿ ನಡೆದು ಕರ್ತನೆ ನಂಬಿಕಸ್ಥರಾಗಿ, ನಾವು ನಿಮಗೂ ನಂಬಿಕಸ್ಥರಾಗಿ ಮತ್ತು ಕರ್ತನೆ ನಿಮ್ಮ ವಾಕ್ಯಕ್ಕೂ ನಂಬಿಕಸ್ಥರ ನಾವು ಜೀವಿಸಬೇಕಾಗಿ ಸಹಾಯ ಮಾಡಿ ನಡೆಸಬೇಕಾಗಿರ್ತಿದ್ದೇವೆ. ನಮ್ಮ ಮೂಲಕ ಕರ್ತನೆ ನಿಮ್ಮ ನಾಮಕ್ಕೆ ಮಹಿಮೆಯಾಗುವಂತೆ ನಮ್ಮನ್ನು ಕರುಣಿಸಿ ನಡೆಸ್ಕೊಳ್ಬೇಕಾಗಿರ್ತಿದ್ದೇವೆ. ಅಪ್ಪ, ಈ ಸಮಯದಲ್ಲಿ ಕರ್ತನೆ ಕೇಳಿದ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಿಸು. ಆನ್ಲೈನ್ನಲ್ಲಿ ಮತ್ತು ಫೇಸ್ಬುಕ್ ಮೂಲಕ ಯೂಟ್ಯೂಬ್ ಮೂಲಕ ನೋಡ್ತಿರೋಂಥ ಇನ್ನು ಮುಂದಕ್ಕೆ ನೋಡಲಿಕ್ಕಿರೋಂಥ ಜನರು ಕೂಡ ಕರ್ತನೆ ನೀವು ಆಶೀರ್ವಿಸಬೇಕಾಗಿರ್ತಿದ್ದೇವೆ. ಘನಮಾನ ಮಹಿಮೆ ಸ್ತೋತ್ರವನ್ನು ನಿಮಗೆ ಸಮರ್ಪಿಸ್ತೇವೆ. ಪ್ರಾರ್ಥನೆ ಪ್ರಭು ನಿಮ್ಮ ಕುಮಾರನು ನಮ್ಮ ರಕ್ಷಕನ ಒಡೆಯನೂ ಆದ ಯೇಸು ಕ್ರಿಸ್ತನ ಪರಿಶುದ್ಧವಾದ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ. ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯೇ,